can I ask you a question, ma'am? Yes, ma'am. Because we didn't see you a lot in the promotions. We're happy to see you here. Thank you, ma'am. Yeah, of course, ಅವರೇ ಹೇಳ್ತಾ ಇದ್ರು 2 ಸಿನಿಮಾ ಬರ್ತಾ ಇದೆ, 2 ಸಿನಿಮಾದಲ್ಲೂ ರಚಿತಾ ರಾಮ್ ಇದ್ದಾರೆ. ಒಂದು ಕಡೆ ಫುಲ್ ಗೃಹಿಣಿ ಥರ, ಇನ್ನೊಂದು ಕಡೆ ಫುಲ್ ಮಾಡರ್ನು. ವಾಟ್ ವಾಸ್ ಯೋರ್ ಶಿಫ್ಟ್ ಇನ್ ರೋಲ್ಸ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್? ಡೆಫಿನೆಟ್ಲಿ ನೀವು ಹೇಳಿದಂಗೆ ತುಂಬ ವಿಭಿನ್ನವಾಗಿರುವಂಥ ಪಾತ್ರಗಳು ಎರಡೂ. ಆ್ಯಂಡ್ ಇಟ್ ವಾಸ್ ಚಾಲೆಂಜ್ ಫಾರ್ ಮೀ. ಪ್ಯಾರಲಲ್ ಆಗಿ ನಾನು ಒಂದು 3 ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಕಲ್ಟ್ ಮತ್ತು ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ಐ ವಾಸ್ ಶೂಟಿಂಗ್ ಫಾರ್ ಕೂಲಿ. ಸೊ ಇಟ್ ವಾಸ್ ಲೈಕ್ 3 ಕ್ಯಾರೆಕ್ಟರ್ಸ್ ಆಲ್ ಟುಗೆದರ್ ಒಟ್ಟಿಗೆ. ಅದಾದಮೇಲೆ ಕೂಲಿ ಆದಮೇಲೆ ಇಟ್ ವಾಸ್ ಓನ್ಲಿ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್. ಇನ್ಫ್ಯಾಕ್ಟ್ ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ನನಗೆ ಐ ವಾಸ್ ಸಪೋಸ್ ಟು ಬಿ ವೆರಿ ನ್ಯಾಚುರಲ್, ವೆರಿ ಐ ಆಮ್ ನಾಟ್ ಸಪೋಸ್ ಟು ಗೋ ಫಾರ್ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್ ಅವೆಲ್ಲ ಏನೂ ಇಲ್ಲ, ವೆರಿ ವೆರಿ ನ್ಯಾಚುರಲ್. ಸೊ ಇಲ್ಲಿ ಕಲ್ಟ್ಗೆ ಐ ಹ್ಯಾವ್ ಟು ವೆಲ್ ಗ್ರೂಮ್ಡ್, ಆಮೇಲೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು. ತುಂಬ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಡೇಟ್ಸ್ ಪ್ಲ್ಯಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಹೌದು, ವೆರಿ ತುಂಬ ಕಲ್ಟಾಗಿ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ there are 2 shades in the film. ಸೊ ಯಾಕೆ ಅವಳು ಅಷ್ಟು ಕಲ್ಟ್ ಅಂಡ್ ಡೈನಾಮಿಕ್ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಅಗೇನ್ ಈ ಸಿನಿಮಾದಲ್ಲಿ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟ್ರು ಯಾವಾಗಲೂ ಎಮೋಷನ್ಸ್ ಇದೆ. ರಚಿತಾ ರಾಮ್ ಕ್ಯಾರೆಕ್ಟ್ರಲ್ಲಿ ಎಮೋಷನ್ಸ್ ಇದೆ, ಎಮೋಷನ್ಸ್ ಮಾಡರ್ನ್ ಲುಕ್ಕಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನಲ್ಲಿ ಎಮೋಷನ್ಸ್ ಹೇಗೆ, ಹೌ ಟು ಯು ಬ್ರಿಂಗ್ ಅಬೌಟ್? ಇಟ್ ವಾಸ್ ಅಂದರೆ ಅವರೇ ಹೇಳ್ದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವಾ ಅವ್ರು ತುಂಬ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ ಆಗಿ ಹಾಗೆ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಆ್ಯಂಡ್ ಝಯದ್ ಬನಾರಸ್ ಆದಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋವಂಥದ್ದು. ಆ್ಯಂಡ್ ಝಯದ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ತುಂಬಾ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್ ಆ್ಯಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಆ್ಯಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳ ಥರನೇ ಇದ್ದೆ. ಅವ್ರು ನನ್ನ ತಂದೆ ಥರನೇ ನನಗೆ ಇಡೀ ಸಿನಿಮಾ ನಮ್ಮಿಬ್ಬರ ಸೀನ್ಸಲ್ಲಿ ಏನಿದ್ರು ಅದಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತಿದ್ದೆ. ನನ್ನ ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ. ಇಟ್ ವಾಸ್ ವಿ ವರ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ ನಿಮ್ಮೆಲ್ರಿಗೂ ನಮಸ್ಕಾರ ಅಂತ ಹೇಳಿ ಸಡನ್ ಆಗಿ ಬಂದು ಶೂಟ್ ಮಾಡಿದ್ರು ನಮಗೆ. Two more questions. One is, will you watch first the Cult or will you watch Landlord? ನೀವು ಯಾವ್ದು ನೋಡ್ತೀರಾ ಫಸ್ಟ್? ಅಲ್ಲ, ನಮ್ಮ ಜರ್ನಲಿಸ್ಟ್ ಆಗಿ ನಾವು ನೋಡಲೇಬೇಕು. ನಾನು ಸಿನಿಮಾ 2 ಡಬ್ಬಿಂಗ್ ಮಾಡಿರೋದ್ರಿಂದ 2 ಸಿನಿಮಾ ನೋಡಿ ಯಾರು ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್ ನಮಗೆ. ಇಲ್ಲ, ಯಾವ್ದಾರು ನೋಡಿ ಸಿನಿಮಾ. ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ್ದು ಫಿಲ್ಮ್ ನೋಡ್ತೀರಾ ಅಂತ. ಯಾವ್ದು ಫಸ್ಟ್ ರನ್ ಆಗುತ್ತೋ ಆ ಫಸ್ಟ್ ನಾನು ಅದನ್ನ ನೋಡ್ತೀನಿ. ಗುರುವಾರ ರಿಲೀಸ್ ಆಗುತ್ತೆ ಏನಾದರೂ ಇದೆಯಾ ಬೈ ಎನಿ ಚಾನ್ಸ್? 2 ಫ್ರೆಂಡ್ Rachita ಅವರೇ, Yes, I had one last question for you. Rachita, I had one last question for you. Yes, ma'am. Yeah, of course. I wanted to ask you, for Yes, ma'am. an actor who's come with 10 years experience, to be working with Zayed, you said he worked under our 10 films ಅಷ್ಟೇ experience ತಂದ್ರು ಅಂತ, but to work with one film old actor, did you feel that seniority on the sets, like? Absolutely no. I think ಈ ಪ್ರಶ್ನೆ ಝಾಯದ್ ಅಂಡ್ ಅನಿಲ್ ಸರ್ ಹೇಳಿದ್ರೆ, ಐ ಮೀನ್ ಅನಿಲ್ ಸರ್ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಐ ನೆವರ್ ಬಿ ಲೈಕ್ ದಟ್, ಫೀಲಿಂಗ್ ದಟ್ ಐ ಆಮ್ ಸೀನಿಯರ್. ಒಂದು 10 ವರ್ಷ 12 ವರ್ಷ ಇದ್ದೀನಿ. ಅದು ನನ್ನ ತಲೆಯಲ್ಲೇ ಇರೋದಕ್ಕೆ ಹೋಗಲ್ಲ ನನಗೆ. ಆರಾಮ್ಸಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೀಂಗ್ ವೆರಿ ಆನೆಸ್ಟ್ ವಿತ್ ಆಲ್ ಆಫ್ ಯು, ಇವರಿಬ್ಬರಿಗಿಂತ ತುಂಬ ಪುಟ್ಟ ಮಗು ಥರ ಇರ್ತೀನಿ ನನ್ನ ಸೆಟ್ಟಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನಗೆ ಇಷ್ಟಪಡೋದು ಇಲ್ಲ. ಪಾತ್ರ ಕೊಡ್ತಾರೆ, ಒಳ್ಳೆ ಪಾತ್ರ, ಆ್ಯಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು ಇಲ್ಲ, ನಾನು ಒಂದೇ ಟೇಕ್ ಮಾಡಿದ್ರೆ ಅದೆಲ್ಲ ನನಗೆ
ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ಇಲ್ಲ ಅಂತಂದರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನೋ, ನನಗೆ ಅದು ಬರಲ್ಲ. ಎಲ್ಲರೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮ್ಯಾಮ್ ಸಾರಿ, ನಾನು ನಿಮ್ಮ ಪ್ರಶ್ನೆ ಕೇಳಿಲ್ಲ, ಹೇಳಿ ಮ್ಯಾಮ್ ಪ್ಲೀಸ್ ಆನ್ಸರ್. ಅಲ್ಲ, ಒಂದೊಂದು there is some, and for a just one film mode actor, there's always that wish list. We want to work with certain actors anta. What's Rachita Ram in your list anta ಕೇಳಿದೆ. ಅಫ್ಕೋರ್ಸ್ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿ ಡಿಂಪಲ್ ಕ್ವೀನ್ ಅವರು, ಯಾರು ಆಸೆ ಇರಲ್ಲ, ಡೆಫಿನೆಟ್ಲಿ ನಮಗೂ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ. ಒಂದು ಫ್ರೆಂಡ್ಶಿಪ್ಪು ಇತ್ತು ಈ ಸಿನಿಮಾ ಮುಂಚೆನೂ ಕೂಡ. ಸೊ ಯಾವಾಗ ನಾವು ಸಿಕ್ಕಿದಾಗೆಲ್ಲ ಒಂದು ಸತಿ ಅಂದರೆ ಒಂದು ಸಿನಿಮಾ ಮಾಡಲೇಬೇಕು ಜೊತೆಯಲ್ಲಿ ಅಂತ ಹೇಳಿ. ಸೊ ಫೈನಲಿ ನಾವು ಜೊತೆಲಿ ಕೆಲಸ ಮಾಡಿಸೋ ತುಂಬ ಖುಷಿ ಆಗ್ತಿದೆ. ರಚಿತಾ ಅವರೇ, ಸೊ ಎಲ್ಲರೂ ಹೇಳಿದ್ರು ಭಾಳ ತುಂಬ ವಿಶೇಷವಾದ ಪಾತ್ರ, ಈ ಹಿಂದೆ ಎಲ್ಲೂ ಮಾಡಿರೋ ಪಾತ್ರ ಅಂತ ನಿಮ್ಮ ಪಾತ್ರದ ಬಗ್ಗೆ. ಸೊ ಅಷ್ಟು ಚೇಂಜ್ ಓವರ್ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮಗೆ ಟ್ರೈಲರಲ್ಲಿ ಕಾಣಬಹುದು. ಅದೇ ಶಾರ್ಟ್ಸ್ನ ಅವರು ಟ್ರೈಲರಲ್ಲಿ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷನಲ್ ಸೀನ್ಸ್, ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ ನಾನು. ನೀವು ಈ ಸಿನಿಮಾ 2 ಸಿನಿಮಾ ನೋಡೋದಕ್ಕೂ ಹಾಂ, ಇಂಟರ್ವ್ಯೂ ಹೋಗ್ತೀರಾ, ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದು ನೀವು ನಂಗೆ ಹೇಳಿದ್ರಿ, ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀವಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಇಂಟೈಮ್ ನಾನು ಅಲ್ಲೇ ಕುತ್ಕೊಂಡು ಹೇಳಿದೆ, ನನ್ನ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ, ಸರಿ ಓಕೆ ಓಕೆ ಅಂದ್ರೆ ಅದಕ್ಕೆ ಗೊತ್ತಾಗ್ಬೇಕಲ್ಲ ನಮ್ಗೆಲ್ಲ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳಿದೆ ನಾನು. ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ ನಮ್ಗೆ. ನಾನು ಒಬ್ಬರು ಹೇಳಿದ್ರೆ 150 ಜನಕ್ಕೂ ಗೊತ್ತಾಗ ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ. ನನಗೆ ಸರ್ ಅಂತೂ ನಾನು ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತೀನಿ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡ್ಬಿಡಿ, ಆ ನೆನಪಿಗೋಸ್ಕರ ಬೇಗ ಬರ್ತೀನಿ ನಾನು. ವಾಚ್ ಅಲ್ಲ, ಅವತ್ತು ಕುಮಾರಸ್ವಾಮಿ ಅವರ ಮಗನ ಎಕ್ಸಾಕ್ಟ್ಲಿ ಸೀತಾರಾಮ ಕಲ್ಯಾಣದಲ್ಲಿ, ಅದಕ್ಕೆ ಹೇಳಿದ್ರು. ಅಲ್ಲಿ 1.5 ಗಂಟೆ ತಡ ಆಗಿ ಬಂದ್ರಿ, ಇವತ್ತು 1 ಗಂಟೆ ತಡ. ಅಂದ್ರೆ ಪೊಲಿಟಿಷಿಯನ್ ಮಗ ಸರ್ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಸರ್ ಫೋಟೋ ಶೂಟ್ ಇತ್ತು, ಅದನ್ನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯ್ತು. ಅಲ್ಲ, ಪೊಲಿಟಿಷಿಯನ್ ಮಕ್ಕಳ ಸಿನಿಮಾ ಪೊಲಿಟಿಷಿಯನ್ಗಳು ತಡ ಆಗಿ ಬಂದಾಗ ಅದು ಬೇರೆ ಕಾರಣಗಳು. ಪೊಲಿಟಿಷಿಯನ್ ಅಲ್ಲ, ಅವರು ಕುಮಾರಸ್ವಾಮಿ ಅವ್ರ ಮಗ, ಕುಮಾರಸ್ವಾಮಿ ಅಂತಂದ್ರು. ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನ್ ಸರ್ ಅರ್ಥ ಆಗ್ತದೆ? ಎಸ್ ಸರ್. ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರೋದು ಅಂತ ಹಾಗೆ ಅಂತ ಕೇಳಿ. ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲೇ ಇರಲಿಲ್ಲ ಸರ್. ನಮ್ಗೆ ಯಾವತ್ತ ಫೀಲೇ ಕೊಟ್ಟಿಲ್ಲ ಸರ್. ಮಗನ್ ತರ ಇರುವುದು ಬೇಡ, ಆದ್ರೆ ಅವ್ರು ರಾಜಕಾರಣಿ ಮಗ ಹೌದು ಅಂತಾನು ಸತ್ಯ. ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇಸ್ ಅ ಮೈಕ್. ಇಲ್ಲ, ರೈತ ಗೊತ್ತಿಲ್ಲ ಅದಲ್ಲ ವಿಷಯ. ಅಲ್ಲ, ಜಯತಿ ಗೊತ್ತಿಲ್ಲ ಅಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟ್ ಆಗಿ ಬರ್ತಾರೆ ಇವರು, ಅವ್ರನ್ನ ವೇಟ್ ಇಲ್ಲ ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗಲ್ಲೂ ಕೂಡ ಆನ್ ಟೈಮಾಗಿ ಇರ್ತಾರೆ ಸರ್. ಆ ಥರ ಇಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ಅವರ ಮುಖ್ಯ ಸಿನಿಮಾ 6 ವರ್ಷ ಅಂತ ಹೇಳ್ತಾರೆ. 8 ವರ್ಷ. ಸಾರಿ. This question to Rachita Ram. You've been in the industry here. Oh, Yeah, yes. over a decade now. ನಿಮಗೆ ಎಲ್ಲೋ ಒಂದು ಕಡೆಗೆ career defining role, career defining role ಅಂತ something that could challenge your talent potentiality. ಅದು ಸಿಕ್ಕಿಲ್ವಾ, ಅಥವಾ ಎಲ್ಲೊಂದು ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬಿಟ್ರ, ಅಥವಾ ಆ ರೀತಿ ರೋಲ್ career defining role ಅದು ಇಲ್ಲಲ್ಲ, I am happy, I am very satisfied for one role that could challenge your abilities, your skills, your talent. ಯಾವುದೋ ಒಂದು ರೋಲ್ ನನ್ಗೆ ಈ ರೀತಿ ಒಂದು ರೋಲ್ ಬೇಕು, ನನ್ನ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದು ರೋಲ್ ಇದ್ರೆ. ಐ ಥಿಂಕ್ ಆ ಪಾತ್ರ ನನಗೆ ಕೂಲಿಂಗ್ ಸಿಕ್ಕಿದೆ. ಇವಾಗ ಸಿಕ್ಕಿರುವಂತ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಲ್ಟ್ ಅಲ್ಲಿ. ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂತ ಪಾತ್ರ ಸಿಕ್ಕಿತ್ತು ನನಗೆ. ಯಾ, I am not regret about my characters or my films. I am very happy and I am very blessed.
ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes ಆರ್ 25 minutes ಆರ್ 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂಥ ಪಾತ್ರ ಮುಖ್ಯ ಆಗುತ್ತಲ್ವಾ. ಸೊ ಆ ಥರ ಪಾತ್ರಗಳು ನನಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದಮೇಲೆ ಕೂಲಿ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನನಗೆ ಸಿಕ್ಕಿರೋಂಥ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡಲ್ಲಿ ನಿಗವ ಆಗಿರ್ಬೋದು ಆ್ಯಂಡ್ ಕಲ್ಟಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲರಿಗೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂತಹ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದಟ್ ಸರ್. ಜಾಯದ್ ಅವ್ರಿಗೆ ಇಲ್ಲಿ ಎಸ್ ಸರ್. ಈಗ ನೀವು ರೀಸೆಂಟಾಗಿ ಸಂಕ್ರಾಂತಿ ಹಬ್ಬದ ಜಾತ್ರೆ ಎಲ್ಲ ಮಾಡಿದ್ರೆ ನೀವು ಮಲೈಕೆ ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನೋ ರೆಸ್ಟ್ರಿಕ್ಷನ್ಸ್ ಇರಲ್ವಾ? ಆ ಥರ ಏನಿಲ್ಲ ಸರ್. ನಾನು ಈಗ ಹಿಂಗೆ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರಿ, ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಹೇಳ್ತೀವಿ. ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ, ಹೌದು. ನಿಮ್ಮ ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿಯನ್ನು ಇರಬಾರ್ದು ಸರ್. ಚಿಕ್ಕವನಿದ್ದಾಗ ನಮ್ಮ ಜೈನದಲ್ಲಿ ಸೆವೆನ್ ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳ್ಬಾರ್ದು, ಇವತ್ತು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಅವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ. ಬಟ್ ನನಗೆ ಬೇಕಲ್ವಾ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಒಂದು ಚಾಕ್ಲೇಟ್ ತಿನ್ನೋಕ್ಕೆ. ಇಡಲೇಕಂದ್ರೆ ಗಣೇಶ ವಿಸರ್ಜನೆ ಮಾಡಕ್ಕೆ ಬರೋರು. ಆವಾಗ ನಾವೇ ನನ್ನ ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ. ಏನಕ್ಕಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಂಡ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ದೀವಿ. ಸೊ ಆ ಥರ ಏನಿಲ್ಲ ಸರ್ ನಮಗೆ. ಜೈ ಸರ್. ಸರ್ ಇಲ್ಲಿ ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರೈಸುವ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ, ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತೆ ನಿಮ್ಮ ಅಭಿಮಾನಿಗಳು ಅದನ್ನು ಆರಂಭಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದ್ರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನೀವು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಎಲ್ಲ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಏನು ಹೇಳೋಕ್ಕಾಗಲ್ಲ ಸರ್. ನಡೀಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡೀಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನೆ ಸರ್, ಅಂದರೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆಗೂ ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಇದೆ, ಎಲ್ಲ ಥರನೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳಿಲ್ಲ ಸರ್, ನೀವು ಹೇಳಿ. ಮಂಗಳೂರಲ್ಲಿ ಹೋಗಿ ಹೇಳ್ತಿದ್ದೀರಲ್ಲ ನೀವು. ಮಂಗಳೂರಲ್ಲಿ ಸರ್ ಭಾಷೆನೇ ಅದು ಸ್ಟೇಟ್ ಬೇರೆ ಸ್ಟೇಟ್ ಅದು ಅಲ್ಲ. ತುಳು ಉರ್ದು ಹಿಂದಿಗೆ ಹೋಲಿಕೆ ಮಾಡ್ತಾರೆ ಇಲ್ಲ ನೀವು, ಅದು ಕರ್ನಾಟಕದ ಭಾಷೆ. ಹೌದು. ಹಾಗಾಗಿ ಮಂಗಳೂರವರು ತುಳು ಮಾತಾಡಿ ಮತ್ತೆ ಮಾತಾಡ್ತಾರೆ ಹೇಳಿ. ಅಲ್ಲ ಸರ್, ಹಂಗೆ ನೋಡಕ್ ಹೋದ್ರೆ ನಾನು ಒಬ್ಬ ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಅದು ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ಗುಂಪು ಕಟ್ಕೊಂಡು ಆಡೋ ಮಾತಲ್ಲ ಸರ್ ಅದು. ನಿಮ್ದು ಯಾವ ಸರ್ ಫಸ್ಟ್? ನಂದು ಮಂಗಳೂರು. ಅದಕ್ಕೆ ಸರ್ ಆ ಪ್ರಶ್ನೆ ಕೇಳ್ತಾರೆ. ಅದು ವಿಚಾರ ಅಲ್ಲ ಸರ್. ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ, ನಿಮ್ಗೆ ಉರ್ದು ಸಿಗುತ್ತೆ. ಉರ್ದು ದೇಶನೇ ಇದೆ ಬೇರೆ, ಯಾವ ಎಲ್ಲಿ ಸ್ಟೇಟ್ ಸಿಗುತ್ತೆ. ಹಾ. ಆದ್ರೆ ತುಳು ಕರ್ನಾಟಕದ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆ. ಸರ್ ನಾನು ಮಾತಾಡ್ಬೇಡಿ ಅಂತ ಹೇಳಿದ್ನ, ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ, ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿದ್ನ? ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿದ್ದು ಅಲ್ಲಿ, ತುಳು ಭಾಷೆ ಮಾತಾಡ್ತಿದ್ದ, ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತಿದ್ದ, ನಾನು ಇಷ್ಟಪಡ್ತೀನಿ, ಎಲ್ಲರೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ. ಎಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್? ನಾನು ಅದಕ್ಕೆ ಸರ್ ಹೇಳ್ತಾ ಇದ್ದು, ಮತ್ತು ಮಂಗಳೂರಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮ್ಗೆ ತುಳುನಾಡು ಅಂತ ಕೇಳಿದ್ರೆ ನೀವು
ಸರ್ ತುಳುನಾಡು ಅಂತ ಕೇಳಿದೆ ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದ್ದೀರಾ ಅಂತ ಕೇಳಿದ್ದೀನಿ. ಕೇಳಿದ್ದೀನಿ ಸರ್. ಕೇಳಿದಿರಲ್ವಾ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅದು 3 ತುಳು ಪ್ರದೇಶಗಳು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ಮಾತಾಡೋದಿಲ್ಲ ಅಂತಲ್ಲ ಸರ್, ನಾನು ಹೇಳಿದ್ದು ಈ ಪ್ರಸಂಗ ಏನೋ ಗೊತ್ತಿಲ್ಲ ನನಗೆ. ಹೌದು, ಶಶಿಕರ್ ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಗೊತ್ತೈತಿ ಸರ್. ಆದ್ರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳುವನ್ನು ಇದು ಮಾಡಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆಯ ಬಗ್ಗೆ ನೀವು ಕನ್ನಡ ಮಾತಾಡಿ ಅಂತ ಹೇಳಕ್ಕಾಗಲ್ಲ. ನೀವು ಸರ್, ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದು ವಿಡಿಯೋ ತೆಗೆದು ನನಗೆ ಗೊತ್ತಿಲ್ಲ ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು, ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನೀಗ ನಮ್ಗೆ ಎಷ್ಟು ಫ್ರೆಂಡ್ಸ್ಗಳು ಇದ್ದಾರೆ, ಒಂದು ನಿಮಿಷ ಸರ್, ನನ್ಗೆ ಎಷ್ಟು ಫ್ರೆಂಡ್ಸ್ಗಳು ಇದ್ದಾರೆ, ಅಥವಾ ನಾನು ಏನು ಕರ್ನಾಟಕ ಕಳ್ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ಸಹ ತುಳುವಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ತುಳು ಮಾತಾಡಿ. ನನ್ನ ಜೊತೆ ಅಲ್ಲ ಸರ್ ಹೇಳ್ತಾರೆ, ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನು ಒಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಾ ಇದ್ರು. ನಾನು ಅಲ್ಲಿ ಏನ್ ಹೇಳಿದ್ದೆ ಅವ್ರಿಗೆ, ಸರ್ ತುಳು ಮಾತಾಡೋಂಗೆ ಏನು ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ದು. ನಾನು ಎಲ್ಲಾದ್ರೂ ಹೇಳಿದ್ನ ತುಳು ಮಾತಾಡ್ಬೇಡಿ ಅಂತ? ನನಗೆ ಹಿನ್ನೆಲೆ ಗೊತ್ತಿಲ್ಲ. ಈಗ ನಾವು ತಾರೆಯಲ್ಲ, ನಮಗೆ ಕನ್ನಡ ಸಿನಿಮಾ ತಾರೆಯರು ಬರೀ ಇಂಗ್ಲಿಷ್ ಮಾತಾಡೋದಿಲ್ಲ. ನಾವು ಅದನ್ನೇನು ಇದು ಮಾಡಿಲ್ಲ. ತುಳುನಾಡು ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಸುದ್ದಿಗೋಷ್ಠಿ ಅಷ್ಟೇ ಇದೆ ಸರ್, ಲಿಸ್ಟ್ ಹೇಳೋದಿಲ್ಲ. ಈ ಕಲ್ಟ್ ಫಿಲ್ಮು ಮತ್ತೆ ನಿಮ್ಮ ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯ್ತು ಅಂತ ಹೇಳಿ, ಆಮೇಲೆ ಶಿಡ್ಲಘಟ್ಟದ ಒಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸಿಂಟಮ್ಸ್ ಇತ್ತು. ಈ ಕಲ್ಟ್ ಫಿಲ್ಮ್ ಅಲ್ಲೂ ಕೂಡ ಅದೇ ರೀತಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಝೈದ್ ಈಸ್ ಬೀಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಇಂಪಾರ್ಷದಾಗ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನಿಮಗೆ ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್, ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದ್ರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಕಂಪ್ಲೀಟ್. ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತೆ ಇದರಲ್ಲೂ ನೋಡಿದ್ರು ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತದೆ. ಅದೇ ನಿಮ್ಗೆ ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ರೀಸನ್ಸ್ ಕೊಡಿ ಸರ್. ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆ ಜಾತಿ ಸರ್, ಎಲ್ಲರಿಗೂ ಜಾತಿ 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 ಅದೊಂದು ಹೆಂಗೆ ಆಗೋಗ್ಬಿಟ್ಟಿದೆ ಅಂದ್ರೆ ಅದು ಗಂಡ ಹೊಡೆಯೋದು ಜಾತಿ ಜಾತಿ ಜಾತಿ. ಏನಕ್ಕೆ ಸರ್? ಹಲವಾರು ಸತಿ ಹೇಳಿದ್ದೀನಿ ನಾನು, ಕಲಾವಿದ ಜಾತಿ ಇಲ್ಲ, ಕಲಾವಿದ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಅಂದರೆ ಸಿನಿಮಾ ಶುರುವಾಗೋ ಮುಂಚೆ ಅದನ್ನ ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವರಿಗೆ ಎದ್ದು ಹೋಗ್ಬೇಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗಾಗತ್ತಾ ಸರ್? ಹಂಗೆ ಸಿನಿಮಾ ನಡೆಯುತ್ತೆ ಸರ್? ಇಲ್ವಲ್ಲ. ಎಲ್ಲ ಜಾತಿ ಧರ್ಮ ಅವ್ರು ಬೇಕು. ನಾವು ಇಂಡಿಯಾದಲ್ಲಿ ಇರೋದು, ಕರ್ನಾಟಕದಲ್ಲಿ ಇರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಏನಿಲ್ಲ. ಅದಕ್ಕೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್, ಅಷ್ಟೇ ಸರ್. ಇವಾಗ ಸಾಂಗ್ ತುಂಬಾ ಚೆನ್ನಾಗಿದೆ, ಬಟ್ ಜಮೀರ್ ಸಾಹೇಬ್ರು ಯಾವಾಗ ಈ ಸಿನಿಮಾ ನೋಡ್ತಾರೆ, ಅವರು ನಿಮಗೆ ಈ ಸಾಂಗು, ಈ ಸಿನಿಮಾ ಬಗ್ಗೆ ಅವರು ಹೆಂಗ್ ಸೈನ್ ಕೊಟ್ಟಿದ್ದಾರೆ ಸರ್? ನಮ್ಮ ತಂದೆನಾ ಸರ್? ನಂದು ಮತ್ತೆ ನಮ್ಮ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗಲ್ಲ ಸರ್, ಏನಿಲ್ಲ ಸರ್. ಇಲ್ಲಿ ಸರ್ ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದ್ದು ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದ್ರೆ, ನೀವು ಕುರಾನ್ನ ನಂಬ್ತೀರಾ ಅಂತ, ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ? ಕುರಾನ್ನ ಆಶಯಗಳನ್ನು, ಕುರಾನ್ ಏನು ಹೇಳ್ತಿದ್ರೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀನಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ. ನೀವು ಯಾಕೆ ಹರಾಮಿಗೆ ಅದನ್ನು ನಂಬಿದ್ರೆ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಬಂದ್ರಿ. ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದ ಜಾತಿ ಸರ್. ಅದು ಓಕೆ, ಇಡೀ ತಂಡ ಅವ್ರು ಮಾಡಿದ ಸಿನಿಮಾ ರಿಯಲ್ ಲೈಫ್ ಅಲ್ಲಿ ಅವ್ರು ಯಾರ ಬೀದಿಲಿ ಇಟ್ಕೊಂಡು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದು ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತರ ಮೇಲೆ ಬರೋದು ನೀವು ತಗೊಂಡು ಆರಾಮ ಕೆಲಸ ಅಂದ್ರೆ ಯಾವ ತರ? ನನಗೆ ಜಾಯದ್ ಅವರ ಉತ್ತರ ಸಿಕ್ಕಿಲ್ಲ, ಡೈರೆಕ್ಟ್ ಉತ್ತರ ಸಿಕ್ಕಿಲ್ಲ. ನಿಮ್ಮ ಉತ್ತರ ಯಾಕಂದ್ರೆ ಕುರಾನ್ ಗೊತ್ತಿರೋದು ನಿಮಗೆ ಸರ್. ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ರಾಂಗ್ ಕ್ವೆಶ್ಚನ್ಸ್ ಟು ರಾಂಗ್ ಪರ್ಸನ್ ಸರ್.
ಅಂದ್ರೆ ಆರಾಮಂತಿಲ್ವಾ ಪುರಾಣದಲ್ಲಿ? ಸರ್ ಅದು ಏನೇ ಇರಲಿ ಸರ್, ಅದು ನನಗೆ ಬಿಟ್ಟಿದ್ದು ಸರ್. ನಾನು ಸ್ವಲ್ಪ ನಾನು ಕರೆಕ್ಟಾಗಿ ಲೆಕ್ಕ ಕೊಟ್ಕೊಂತೀನಿ, ತಲೆ ಕೆಟ್ಕೊಂಡ್ರಿ ನೀವು. ನಾನು ಒಂದೇ ಹೇಳಿದ್ರು ಸರ್, ಕಲಾವಿದರು ಜಾತಿ ಇಲ್ಲ, ದಯವಿಟ್ಟು ಪುರಾಣ ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ ಅದು ದೇವ್ರ ಬುಕ್ಗಳು ಸರ್. ಅದು ನಾವು ತುಂಬ ಗೌರವದಿಂದ ಅದನ್ನ ಬಯಲು ಕೂಡ ನಾವು ಅದನ್ನ ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ, ಅದನ್ನು ಅಷ್ಟು ಉತ್ತರ ಕೊಡೋದು. ಸರ್ ಈಗ ಎಲ್ಲೊಂದು ಜನ ಸೇರ್ತಿರ್ತಾರಲ್ಲ, ಅಂದ್ರೆ ಎಲೆಕ್ಷನ್ ಕ್ಯಾಂಪೇನ್ ಅಂತ ಮತ್ತೊಬ್ರು ಅಂದ್ರು, ಎಲೆಕ್ಷನ್ ಕ್ಯಾಂಪೇನ್ಗಾರೆ ದುಡ್ಡು ಕೊಟ್ಟು ಕರ್ಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದಲ್ಲೆಲ್ಲ ಜನ ಸೇರಿದ್ದು ಯಾವ ತರ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನ. ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತಾಡೋದು, ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋಣಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲಿ ಸಹ ನಾನು ಹೋದ್ರು ಕೂಡ. ಒಂದು, ನನಗೆ ದರ್ಶನದ ಅಭಿಮಾನಿಗಳು, ಎಲ್ಲೇ ನಾನು ಹೋದ್ರು ಕೂಡ ಅವ್ರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ, ಆ ಹಾಡಿಗೆ ಮತ್ತೆ ಈ ಸಿನಿಮಾದು ಅಯ್ಯೋಶ್ವರನ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಎಲ್ಲರಿಗೂ ನಮಸ್ಕಾರ. ಇದು ಅನಿಲ್ ಅವರು ನನಗೆ ಇದನ್ನ, ಯಾಕಂದ್ರೆ ನಮಗೆ ಕಾಣಿಯಾರು ಪ್ರಕಟಣೆ ಮಾಡಿದಾಗ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತೆ ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಅದು ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರು ಕೋಪ ಸಿಟ್ಟಟ್ಬಿಟ್ಟು ಇದು ಮಾಡಿದ ಕಾರಣ ನಾನು ಕಟ್ಟಿರ್ತೀನಿ ಅಂದ್ಬಿಟ್ಟು ಇದು ಕಂಟೆಂಟ್ ಮಾಡಿದ್ರು. ಇದು ಹೌದು, ತುಂಬ ಕಮರ್ಷಿಯಲ್ ಆಗಿ ಅದ್ರ ಮಧ್ಯೆ ನನಗೆ ಅವ್ರ ಕ್ಯಾರೆಕ್ಟರ್ ನನಗೆ ಹೇಳಿದಾಗ ಏನು ನನಗೆ ಏನು ಕೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅನಿಲ್ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ರಿಂದ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸಪೇಟೆಗೆ ಹೋದೆ. ನಾನು ಪೂರ್ತಿ ನಮ್ಮ ಪೋರ್ಷನ್ ಪೂರ್ತಿ ಹೊಸಪೇಟೆಯಲ್ಲಿ ಇದ್ದಿದ್ದು, ಅವ್ರಿಗೆ ಹೋದೆ ನಾನು. ಅನಿಲ್ ನಾನು ಅಂದ್ಕೊಂಡಿದ್ದು ಇಲ್ಲ ಸರ್, ನಾನು ಅಂದರೆ ನಾನು ಇನ್ನು ಕರಿತಾನೆ ಇರಲಿಲ್ಲ ಅಂತಂದರು. ಆದರೆ ಹೊಸ ಹೊಸ ಸೀನ್ಗಳ ನಾನು ಮತ್ತೆ ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ಲೇಡಿ ಸೂಪರ್ ಸ್ಟಾರ್ ಅಂತ ಯಾಕೆ ಅಂದರೆ ನಿಜವಾಗ್ಲೂ ಹೌದು ಅಂತ ಅನಿಸ್ಬಿಟ್ಟು. ಯಾಕಂದರೆ ನೋಡಿ, ಮೊನ್ನೆ ನಾನು ಗಣೇಶ್ವರ ಪೂಜೆ ಲಕ್ಷ್ಮೀ ಅವ್ರಿಗೆ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರು ಈಗ ಅವ್ರಿಗಾಗಲಿ ಆ ಥರದ್ದೆಲ್ಲ ಪಾತ್ರಗಳು ನಿಜವಾಗ್ಲೂ ಒಂದು ಪರ್ಫಾರ್ಮೆನ್ಸ್ ಅಲ್ಲ, ನಾನು ಯಾರು ಸಾಕು ಕೇಳಿಬಿಟ್ಟಿದ್ದೆ. ಇಲ್ಲ, ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇದು ನಾನು ಇದನ್ನ ಏನು ಬಿಟ್ಕೊಟ್ಬಿಡಿ ಅಂತ ಕೇಳಿದ್ದಾರೆ ನೀವು. ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲೋಸಲ್ಲಿ ನಾವು ಇದನ್ನು ಆ್ಯಕ್ಟ್ ಮಾಡಿದ್ರಿಂದ ನನಗೆ ಅದು ಫೀಲ್ ಆಯಿತು. ಆಮೇಲೆ ಜೈಲರ್ಲಂತೂ ಈ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಹೋಗಿ ಕೂಲಿ ಆ ಫೈಟ್ ನೋಡಿ ನನಗೆ ಈ ನಮ್ಮಗಿನ ಹಿಂಗೆಲ್ಲ ಖರಾಬಾಗಿ ಮಾಡ್ರಲ್ಲ ಮಾಡ್ಬಿಟ್ರ ಅಂತ ನಾನು ನಿಜವಾಗ್ಲೂ ಆ ಫೈಟ್ ಗಿಟ್ಟೆಲ್ಲ ನಿಜವಾಗ್ಲೂ ರಚಿಸಿದ್ದಾರೆ. ಭಾಳ ಖುಷಿ ಆಯಿತು. ಆಮೇಲಿಂದ ಹೌದು, ಯಾಕಂದರೆ ಹೆಣ್ಮಕ್ಳಿಗೆ ಈ ಗಂಡಸರ ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರಗಳೇ ರುಚಿ ಆಗಲ್ಲ. ಅಂಥದ್ರಲ್ಲಿ ನಿಮ್ಗೆ ಫೈಟ್ ಕಿಟ್ ಎಲ್ಲ ನೋಡಿ ನನಗೆ ನೋಡಿ ಭಾಳ ಖುಷಿ ಆಯಿತು. ಆಮೇಲೆ ಲೇಡಿ ಸೂಪರ್ ಸ್ಟಾರ್ ಬಂದಿದ್ದು ಭಾಳ ನಿಜವಾಗ್ಲು ಇದರಲ್ಲಂತೂ ನಾವಿಬ್ಬರು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ. ನನಗೆ ಒಂದಿಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆಲ್ಲನೂ ಅಂದರೆ ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ತಲ್ಲ ಅಂತೇಳಿ ಭಾಳ ಖುಷಿ ಆಯಿತು. ಅವ್ರ ದಾರಿ ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ. ಇರ್ತಾರೆ ಅವರು, ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರಾಗೇ ಇರ್ತೀರ. ಇದು ವರ 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 ಇದು ವರ. ರಘು ಸರ್ದು ರಚಿತಾರಾಮ್ ಅವ್ರಿಗೂ ಒಂದು ಸಾಮ್ಯತೆ ಇದೆ. ಏನಂದ್ರೆ ಅವರು ಡಬಲ್ ಆರು, ಇವರು ಡಬಲ್ ಆರು. ರಂಗೇಣ ರಚಿತ ಯಾವಾಗ ಅದನ್ನ ಹೇಳ್ತಾರೆ. ನಾನು ಹೇಳ್ಬಿಟ್ಟು ನಾನು ಹೆಚ್ಚಿಗೆ ಸೇರಿದ್ದು ನನಗೆ ರಚಿತ ಅವ್ರ ಜೊತೆಗೆ. ಆಮೇಲಿಂದ ನಾನು ಕತ್ಲಲ್ಲಿ ನನ್ನ ಸಹಿತ ಅವ್ರ ಜೊತೆ ಡಿಸ್ಕಷನ್ ಮಾಡಿದೆ ಒಂದು 2 ದಿವಸ. ಭಾಳ ಖುಷಿ ಆಯಿತು. ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಅವ್ರಿಗೆ ನಾನು ಇಲ್ಲಿಗೆ ನಾನು ಇಲ್ಲಿಗೆ ಮೀಸಲಾಗಬೇಕು ಅನ್ನೋದು ಅವ್ರಿಗೆ ದೊಡ್ಡ ಕನಸು, ಆ್ಯಕ್ಟ್ ಮಾಡಬೇಕು ಅಂತ. ಇದು ಹಲವು ಸಾಕ್ಷಿಯಾಗಿದ್ದಾರೆ. ಅವ್ರಿಗೆಲ್ಲ ಭಾಳ ಖುಷಿ ಆಯಿತು. ಯಾಕಂದರೆ ಅವ್ರಿಗೆ ನಾವು ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಯಾಕೆ ಕನ್ನಡ ಇದು ಹಿಂಗಾಯ್ತು ಅಂತ.
ನಮ್ಮ ಸರ್ಕಲ್ ಹೆಂಗಿದೆ ಸರ್ ಅಂತಂದ್ರು. ಅದಕ್ಕೋಸ್ಕರ ಅದು ಬಿಟ್ಟು ಇಲ್ಲ ನನ್ನ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ಥರದ ಕನ್ನಡ ಇದೆ ನಮ್ಮೆಲ್ಲದು ಹೇಳಿ, ಹುಬ್ಳಿದಾಗ್ಬೋದು, ಚಾಮರಾಜನಗರದ್ದು, ನಮ್ಮ ಪಾವಗಡದ್ದು, ಕೋಲಾರದ್ದು, ಯಮ್ಮನಕಾಯಿ ಎಲ್ಲ ಹೇಳಿದ ಅವರು ಇಲ್ಲ ಸರ್ ನನ್ನ ಸ್ಲ್ಯಾಂಗ್ನ ಈ ಸ್ಲ್ಯಾಂಗ್ ನಾನು ಮಾಡ್ತೀನಿ. ನನ್ನ ಕನಸಿರೋದು ಅಂದರೆ ನನಗೆ ಅಂತಂದ್ರೆ ನನಗೆ ಒಂದ್ಸರಿ ನಾನೇ ಢಮಾರದ ದಂಗಾಬಿಟ್ಟು ನನಗೆ ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬಿಟ್ಟು ಅಂತ ನಿಜವಾಗ್ಲೂ ನನಗೆ ನಿಮ್ಮ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೆಯದು. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನೀವು ಅಂದ್ಕೊಂಡಿರೋ ದಾರಿ ಅದು ಒಳ್ಳೇದಾಗಲಿ. ಇನ್ನು ನಮ್ಮ ದಾವಣಗೆರೆ ಪ್ರತಿಭೆ ಮಲೈಕ, ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಮ್ಮ 5% ಏನೇ ಒಳ್ಳೆ ಬೆಟ್ಟಗಳು ಹಾಕಿದ್ದಾರೆ ಇದರಲ್ಲಿ ಹೇಳಿರ್ತಾರೆ, ರುಬ್ಬಿರ್ತಾರೆ, ಯಾಕೆ ಎಳೆದು ಬೀಸಾಕಿರ್ತಾರೆ. ನಮ್ಮ ರವಿವರ್ಮ ಮಾಸ್ತಿದ್ದಾಗೆ ಡಾಕ್ಟರ್ ರವಿವರ್ಮ ಒಂದು ಭಾಳ ಒಳ್ಳೆ ತಂಡ ಕಟ್ಟಿದ್ದಾರೆ ಅನಿಲ್ ಅವರು. ನಿಜವಾಗ್ಲೂ ಎಲ್ಲರ ಜೊತೆಗೂ ಸರ್ ಫಸ್ಟ್ಗೆ ನೀವು ನಿಮ್ಮ ಚಿತ್ರರಂಗಕ್ಕೆ ಸ್ವಾಗತ. ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಾತಾಡ್ಕೊಂಡು ಬಂದಿದ್ದೆ, ಸ್ವಾಗತ ಕೊಡೋಣ ಅಂತ. ನನ್ನ ಕೆ ಮಂಜು ಫ್ರೆಂಡ್ ಒಂದು ಅವ್ರ ಬಚಾರ ತಾಳೆ ಒಳ್ಳೆ ಪಾಠ ಮಾಡ್ಕೊಳ್ತಿರ್ತಾರೆ, ಒಳ್ಳೆ ಕೂಸನ್ನು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಲ್ಸ್ಕೊಡ್ತಾರೆ. ಸಿನಿಮಾ ಚೆನ್ನಾಗಿ ಅನ್ಕೊಂಡ್ಬಿಡ್ತಾರೆ ಸರ್. ವಿಶ್ವಾಸ ಸರ್ ನಮ್ಮ ತಾಯಿ ಒಳ್ಳೆದಾರೆ ಸರ್. ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೇಲೆ ಈಗ ಒಂದು 2 KVN ಈಗ ನಮ್ಮ ಲೇಡಿ ಸೂಪರ್ ಸ್ಟಾರ್ ತರ ಅವ್ರ ಏಷ್ಯನ್ KVN ಅಂದ್ರೆ ಒಂಥರದ್ದು, ಯಾಕಂದ್ರೆ ಎಲ್ಲ ಥರದ್ದು ಪ್ಯಾನ್ ಇಂಡಿಯಾಗೆ ಹೋಗಿದ್ದಾರೆ. ಸಂತೋಷ. ಅವ್ರ ಸೆಟಪ್ ಚೆನ್ನಾಗಿರುತ್ತೆ. ಆಮೇಲಿಂದ ಸಿನಿಮಾಗಳನ್ನ ಉಳಿಸ್ತಾರೆ. ಕನ್ನಡ ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಾಗ್ಲೂ ತಮಿಳು ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಪ್ಯಾನ್ ಇಂಡಿಯಾ ಲೆವೆಲ್ ಇದ್ದಾರೆ, ಅವ್ರು ಮಾಡ್ತಾರೆ. ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಅದ್ರದ್ದು ಒಂದು ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ನಿಜವಾಗ್ಲೂ ತಂಡ ಕಟ್ಟಿನ ಸಿನಿಮಾ ತಂಡಕ್ಕೆ ಅನೇಕ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದ್ರೆ ಮತ್ತೆ ನಾನು ಅಷ್ಟು ನನಗೆ ಸಿಗ್ತವಾಗಿ ನನಗೆ ಅಳಿಸ್ತೀನೋ ಅದು ಗೊತ್ತಿಲ್ಲ ಆಗಿದೆ. ರಿಯಲಿ ಲೇಡಿ ಸೂಪರ್ ಸ್ಟಾರ್ ಒಂದೇ ಹೆಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ಲಿಂಗ ಒಂದು ಪಾತ್ರ ರಿಯಲ್ ಗುಡ್. ನಿಜವಾಗ್ಲೂ ಸೂಪರ್ ಸ್ಟಾರ್. ಸೊ ಆಲ್ ದಿ ಬೆಸ್ಟ್. ನಮ್ಮ ಕಲ್ಟ್ ಸಿನಿಮಾಗೆ ಇಷ್ಟು ಒಳ್ಳೇದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳಿರಲಿ, ಪ್ರಶ್ನೆಗಳು ಮಾಡಿದ್ದೀರ ಸಂತೋಷ. ಪ್ರಶ್ನೆಗಳಿರಬೇಕು. ಅವೆಲ್ಲ ಪ್ರಶ್ನೆಗಳ ಜೊತೆನೆ ಅದು ಹೊಸ ಪ್ರಶ್ನೆಗಳಾಗಲಿ, ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಪೋರ್ಟು ಈ ಕಡೆ ಸಿನಿಮಾಗೆ. ಥ್ಯಾಂಕ್ ಯು. ಶರಣು ನೋಡಿ ಅವರು ಎಲ್ಲ ಇವನು ನಮ್ಮ ಜಯಂತ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ಅಂತ ಇಬ್ಬರು ಇನ್ಸೆಂಟ್ ಮಾಡ್ಕೊಂಡು ಅಯ್ಯೋ ಅವರೆಲ್ಲ ಪ್ರಯಾಣಿಕರು, ಅಯ್ಯಪ್ಪ ನಮ್ಮ ನಗ್ಸಿ ಇಟ್ಬಿಡ್ತಾರೆ ಅವರು. ಪಾ ಅಂದ್ಕೊಂಡಿಲ್ಲ ಅಂದ್ಕೊಂಡು ರಾತ್ರಿ ನನಗೆ ಅಯ್ಯೋ ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಹಿಂದಕ್ಕೂ. ಅಯ್ಯೋ ನೋಡಿ ಎಲ್ಲ ಇನ್ಸೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡಿ ಕೈ ಎತ್ತಾರೆ ನೋಡಿ ಅವರು. ಜಯಂತ್ ಅವರೆಲ್ಲ ತುಂಬಾ ಒಳ್ಳೆ ಸ್ನೇಹಿತರು. ನಿಜ ಅಪ್ಪ. ಅಮ್ಮ ಶಾರದಮ್ಮ ಹೇಳಿ. ಟೈಪ್ ಕಾಸ್ಟ್ ನಿಮ್ಗೆ ಫಾದರ್ ಹೋಗಿ ಬರೋದು ಇತ್ತೀಚೆಗೆ ಫಾದರ್ ಒಂದೇ ತರ ಇರ್ತಾರ, ಬೇವರ್ಸಿ ಇರ್ತಾನೆ, ಲುಚ್ಚ ಇರ್ತಾನೆ, ಹಿಂಗೆ ಹಂಗೆ ತರ ಹೇಳಿ ನೋಡೋಣ. ಒಂದೇ ತರ ಇದ್ದಿದ್ರು ನನ್ನ ಅಪ್ಪ ನಾನು ಒಂದೇ ತರ ಬಂದು ಹಿಂಗೆ ತಂದೆ ತರ ಮಾಡ್ಬಿಟ್ಟು ಸರ್. ಎಲ್ಲಾ ಫಿಲಮಲ್ಲೂ ಅಪ್ಪ ಪಾತ್ರ ಮಾಡೋದು ಹೇಗೆ ಸರ್? 60 ನೀನು ಅಪ್ಪನ ಕೊಡ್ದೆ ಹಿಂದಿನ ನಾನು ವೇಟ್ ಆಡ್ಲಿ ಅಷ್ಟೇ ಇದು ನನ್ಗೆ ಹೌದು, ನನ್ಗೆ ಅದನ್ನ ಎಂಜಾಯ್ ಮಾಡ್ತೀನಿ. ಬಟ್ ತುಂಬಾ ರಜನಿಕಾಂತ್ 60 ಆಲ್ಸೋ ಹೀರೋ ಸರ್. ನೀವು ಮೂರು ಮಕ್ಕಳು ತಂದೆನೇ ಮಾಡಿರೋದು ಅವರನ್ನು. ಅವರು 3 ಮಕ್ಕಳು ತಂದೆ ಪಾತ್ರ ಮಾಡ್ತಿರೋದು. ಶಿವಣ್ಣನೇ ಮಾಡ್ತಿದಾರಂತ ಇವಾಗ. ಹಂಗಾಗಿ ನನ್ಗೆ ಅದಿಲ್ಲ. ನನಗೆ ಬೇರೆ ಹುಡುಕ್ತಾ ಇದ್ದಾರೆ, ಬೇರೆ ಅಪ್ಪಂದು ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಬೇರೆ ಅಪ್ಪಂದು. ಇದ್ರಲ್ಲೂ ನಾನು ಹೇಳಿದ್ನಲ್ಲ, ಯಾರೋ ಎದುರಿಗಿರೋದು ಹಿಂಗೆ ಆಕ್ಟ್ ಮಾಡ್ತಾರೆ ಅಂದ್ರೆ ಯಪ್ಪ ಅಂತ ಅನಿಸ್ಬಿಡ್ತಾರೆ ನನಗೆ. ಹಂಗೆ ನಿಜವಾಗ್ಲೂ ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ಗಳಂತೂ ಹೌದು. ನಿಜವಾಗ್ಲೂ ಯಾಕಂದ್ರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಕಲಾವಿದ್ರು. ಅಪ್ಪ ಡ್ಯಾನ್ಸರು, ಅಮ್ಮ ಒಂಥರ ಜಗತ್ ಕಲಾವಿದ್ರು ಅಲ್ವಾ. ಅಮ್ಮ ಮೊದಲಗಳು ಅಮ್ಮನೇ. ಎಲ್ಲ ಉದಾಸು ದಂಡದ ಹೋಗ್ಬೇಡ ಅಮ್ಮ, ನಿಂತ್ಕೋ ಅಮ್ಮ, ಎಲ್ಲ ಮೊದಲ ಅಮ್ಮನೇ. ಅಮ್ಮ ಒಂದು ಕ್ಷಣ ಸೈಲೆಂಟ್ ಆಗಿ ಉದಾಸ ದಾಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ 3 ಪಲ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು. ಇಲ್ಲ ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ. ವಿ ಓನ್ ಅ ಸ್ಕೂಲ್.
ಅಲ್ಲ ಕರೆಕ್ಟ್, ನಾನು ಹಂಗೆ ಹೇಳ್ತೇನೆ. ಇನ್ ಜನರಲ್ ಎಲ್ಲವನ್ನೂ ಕಲ್ಸೋ ಎಲ್ಲ ತಾಯಂದಿರು ಹಂಗೆ ಅಲ್ಲ. ಐ ಥಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ವಾ? ಶಾರದಾ ಮ್ಯಾಮ್ ಜರ್ನಲಿಸ್ಟ್, ಕೀಪಿಂಗ್ ಇಟ್ ಅಸೈಡ್, ಐ ಥಿಂಕ್ ಈವನ್ ಶಿ ಇಸ್ ಅ ಗ್ರೇಟ್ ಮದರ್. ರೈಟ್. ಅವ್ರ ಅಪ್ಪನ ಜೊತೆ ಸಿಕ್ಕಾಪಟ್ಟೆ ನಾನ್ ಮಕ್ಕಳಲ್ವಾ ನಿಮ್ಗೆ? ನಾನ್ ಮಗಳಲ್ವಾ? ನಂಗೆ ಲಾಸ್ಟ್ ಟೈಮು I don't have children, so I don't know about the mother thing, but I was just asking about. ಹೌದು, ನೀವು ನಂಗೆ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ, ನಿಮ್ಮ ಅಪ್ಪನ ನೆನೆಸ್ಕೊಂಡು ನಂಗೆ ಹೇಳಿದ್ರೆ ನಂಗೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಯಾಕಂದ್ರೆ ನೀವು ನಿಮ್ಮ ಅಪ್ಪನನ್ನು ನೆನೆಸ್ಕೊಂಡು ನಂಗೆ ಮಾತು ಹೇಳಿದ್ರೆ ಥ್ಯಾಂಕ್ ಯು. ಅಣ್ಣ ಹೇಳಣ್ಣ. ವಾಸು ಸರ್ ಹೇಳಿ ಸರ್, ಇವರಮ್ಮ 2 ದಿನ ಕೇಳಿದ್ರೆ ಸರ್ ಕಲ್ಟ್ ನನಗೆ ಇಂಗ್ಲಿಷ್ ಬರಲ್ಲ ಸರ್ ಅಂತ ಗೊತ್ತಿಲ್ಲ. ನಾನು ಡೈರೆಕ್ಟ್ ತಾಡ್ಸಿಲ್ಲ, ನಾನೇ ಹಂಗೆ ಸಿಗಾಕೊಳ್ಳಿ. ಅವರು ಅದೇನೋ ನೆಂಟರು ಬಂದ್ರೆ ಬ್ಯಾಂಗ್ಲಾಗ ಹೋಗೋ ಸಿಗಾಕೊಂಡ್ರಲ್ಲ, ಹಂಗ ಬರ್ತದೆ ನನ್ಗೆ. ಅಯ್ಯಪ್ಪ ಇಂಗ್ಲಿಷ್ ನಂಗೆ ಗೊತ್ತಿಲ್ಲ ಸರ್, ಹೇಳಿ. ನಾನು ಕೇಳಿದೆ ಸುಮ್ಮನೆ. ಈ ಹುಡುಗರು ಪಟ್ಟೆ ಹುಡುಗರು ಕಳ್ಟಮ ಸೀಟಮ ಅಂತಾರಲ್ಲ, ಅದು ಯಾವಾಗ ಅಂತಾರೆ ಸರ್? ನಾನು ಹಾಕ್ಬಿಟ್ಟಿದೀವಲ್ಲ ನಾವೀಗ, ಅದು ಯಾವ ಹೆಂಗಂತಾರೆ ಅಂತಾರೆ ಸರ್, ಕಳ್ಟಮ ಸೀಟಮ ಅಂತ ಏನೋ ಅಂತಾರೆ. ಹೌದಾ ಅಂತ? ಹೌದು ಸರ್. ಅಲ್ಲ ಅನಿಲ್ ನನಗೆ ಹೇಳಿದ್ದಾನಿಲ್ಲ ಅಷ್ಟೇ ಅದು ಹೀಗೆ ಅಂತಂದು ಹೌದಾ ಅಂತ ಹೌದು ಅಂತ ಸುಮ್ಮನೆ ಅದಷ್ಟೇ. ಜೈದ್ ಅವ್ರ ಜೊತೆ ಈ ಕತ್ತಲ್ಲಿ ಅಂತ ಹೇಳಿದ್ರೆ ಕತ್ತಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು ಸ್ವಲ್ಪ. ಎಲ್ಲಿ ಆ ಕತ್ತಲ್ಲ ಏನೋ ಡಿಸ್ಕಷನ್ ಆಯ್ತದಲ್ಲ ಅದೇನೋ ಅವತ್ತು ಹೋಟ್ಲಲ್ಲಿ ಇದ್ವಿ, ಆ ಜನರೇಟರ್ ಬರೋದು ಲೇಟ್ ಆಯ್ತು, ತುಂಬ ಡಿಸ್ಕಷನ್ ಮಾಡ್ಬಿಡ್ತೀವಿ. ಅದು ತುಂಬಾ ಸ್ಪೆಷಲ್ ಆದ ಒಂದು ಬಿರಿಯಾನಿ ತರಿಸಿದ್ರು, ತುಂಬಾ ಸ್ಪೆಷಲ್ ಬಿರಿಯಾನಿ ತರಿಸಿದ್ರು. ನಾನು ವಾಸು ಸರ್ಗೆ ಅರ್ಥ ಆಯ್ತು, ಬಿರಿಯಾನಿ ತರಿಸಿದ್ರು. ಸರಿ ಅಂದ್ಬಿಟ್ಟು ನಾನು ಆಯ್ತು ಅಂತ ಕ್ಯಾರೆಕ್ಟರ್ ಬಂತು, ಬರ್ಲಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಹುಡುಕಾಡಿದ್ರು ಜನರೇಟರ್ ಬರುತ್ತಾರೆ ಇಲ್ಲ ಅಂತ. ಆ ಬೋಸಿಲಿ 3 ಸುತ್ತು ನಾನು ತಿನ್ಸೇ ಬಿಟ್ಟು ಅವ್ರು ಬಿಟ್ಟಿಲ್ಲ. ಅಯ್ಯೋ ನಮ್ಗೆ ನೆನ್ಕೊಂಡು ಅದಂತರ ಅನ್ನ ತಿನ್ಸೋದು ಖುಷಿ ಆಗುತ್ತಲ್ಲ, ಆ ಒಂದು ಪ್ರೀತಿಗೆ ನಾನು ಎಲ್ಲ ಅವಾಗೆಲ್ಲ ಈಚೆ ಬರುತ್ತೆ. ಅದಕ್ಕೆ ಅಲೋಕೆ ಸಾಕ್ಷಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಅವ್ರಿಗೆ ನಮ್ಮ ಇಡೀ ತಂಡದಿಂದ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಸೊ ಇಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮಧ್ಯ ನಾನು ಕೂತಿರೋದು ನನ್ನ ಹೆಮ್ಮೆ ಅಂತ ನನ್ಗೆ ಅನ್ಸುತ್ತೆ. ಸೊ ಮೊದಲನೇದಾಗಿ ನಾನು ಅನಿಲ್ ಸರ್ ಬಗ್ಗೆ ಮಾತಾಡಲೇಬೇಕು. ನನ್ನ ಅವ್ರ ಜೊತೆ 2ನೇ ಸಿನಿಮಾ ಇದು. ಸರ್ ನಾನು ಕೇಳಿದ್ ಬಂದೆ, ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ. ಸೊ ಸರ್ ಹೇಳಿದ್ದು, ನೀನ್ ಮಾಡ್ತೀಯ ಅಂತಾನೆ ನಾನು ಕರ್ಸ್ಬಿಟ್ಟು ಕತೆ ಹೇಳಿದ್ದು ಅಂತ ಹೇಳಿದ್ರು. ಸರ್ ಈ ಪಾತ್ರ ನನ್ನ ಕರಿಯರ್ ಅಲ್ಲಿ ಒಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ರಾತ್ರಿ ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿಲ್ಲ. ನಾನು ಯಾವತ್ತೂ ಮೆಟ್ಲು ಒಂದಾದ್ಮೇಲೆ ಒಂದು ಹತ್ತಬೇಕು, ಎಲಿವೇಟರ್ ಅಲ್ಲಿ ಹತ್ತಬಾರ್ದು ಅನ್ನೋ ಒಂದು ನಂಬಿಕೆನ ನಾನು ನಂಬಿರೋಳು. ಈ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಸೊ 2ನೇದಾಗಿ ರಚಿತಾ ಮ್ಯಾಮ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು, ಲೇಡಿ ಸೂಪರ್ ಸ್ಟಾರು, ನೀನ್ ಸೈಡ್ಲೈನ್ ಆಗ್ಬಿಟ್ರೆ ಏನ್ ಮಾಡ್ತೀಯ ಕ್ಯಾರೆಕ್ಟರ್ಸ್ ಅಲ್ಲಿ ಅಂತ. ಅನಿಲ್ ಸರ್ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮಿಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ. ಸರ್ ಹೇಳ್ತಾರೆ, ನಿಮ್ಮ ಮಲೈಕಾ ಏನ್ ಕ್ಯಾರೆಕ್ಟರ್ ಮಾಡಿದಾಳೆ ಅದು ಒಂದು ಕಿಕ್ ಕೊಡುತ್ತೆ, ರಚಿತಾ ಮ್ಯಾಮ್ ಏನ್ ಪಾತ್ರ ಮಾಡಿದ್ದಾರೆ ಅದು ಎಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಅಂತ. ನಾನು ಹೇಳ್ತೀನಿ ಮ್ಯಾಮ್, ನೀವೇ ಉಳ್ಕೊಳ್ಳೋದು ಕೊನೆಗೆ ಎಲ್ಲ ಆಡಿಯನ್ಸ್ ಅಲ್ಲಿ, ಯು ಆರ್ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳಲ್ಲ, ಮಾಡಿದ್ದೀವಿ ಒಂದು ಸ್ವಲ್ಪ ಮಟ್ಟಿಗೆ, ಬಟ್ ನಿಮ್ಮ ಜೊತೆ ಒಂದು ಸಿನಿಮಾದಲ್ಲಿ ನಾನು ಕೂಡ ಭಾಗ್ಯ ಅನ್ನೋದು ನನ್ನ ಭಾಗ್ಯ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಘು ಸರ್ ಜೊತೆ ನಮ್ದೇನು ಪಾತ್ರ ಇಲ್ಲ, ಬಟ್ ನಾನು ಹೋದ್ ಸಿನಿಮಾ ಟೈಮಲ್ಲೂ ನಿಮ್ಮನ್ನ ಮೀಟ್ ಮಾಡಿದ್ದೆ. ನಿಮ್ಮ ಬಗ್ಗೆ ನಾನು ಆಗ್ಲೇ ಕೆಲವು ಸೀನ್ಸ್ ಡಬ್ಬಿಂಗ್ ಅಲ್ಲಿ ನೋಡಿದ್ನಿ ಸರ್. ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ನಿಮ್ಮ ಜೊತೆನೂ ನಾನು ಈ ಸಿನಿಮಾದಲ್ಲಿರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ KKN ಸಂಸ್ಥೆ ನಮಗೆ ನನ್ನಂತ ಯಂಗ್ಸ್ಟರ್ಗೆ ತುಂಬಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಸುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳು ಆ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು, ನಾವು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನು. ಸೊ ಅವರು ಟಾಕ್ಸಿಕ್ ಬರ್ತಾ ಇದೆ, ಅವ್ರ ಸಂಸ್ಥೆ ಅವ್ರ ಒಂದು ಪ್ರೊಡಕ್ಷನ್ ನಲ್ಲಿ ನಮ್ಮ ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಕಲ್ಟ್ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದರ್ ಆಪರ್ಚುನಿಟಿ. ಅನಿಲ್ ಸರ್ ಎಲ್ಲರಿಗೂ ಅವ್ರ ಸ್ಟಾರ್ಸ್ ಜೊತೆ ಇವಾಗ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದಾರೆ, ಬೇರೆ ಸ್ಟಾರ್ಸ್ ಜೊತೆ ಕೆಲಸ ಮಾಡಿಲ್ಲ, ಬಟ್ ಅವ್ರು ಯಾರು ಹೀರೋನ ಲಾಂಚ್ ಮಾಡ್ತಾರೆ ಅವ್ರು ಸ್ಟಾರ್ ಆಗ್ತಾರೆ ಸರ್. ಅದು ನಿಮ್ ತಾಕತ್ತು ಅಂತ ನಾನು ಹೇಳ್ತೀನಿ. ಹಾಗೆ ಕೊನೆಯದಾಗಿ ಜಾಯ್ದ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಹಲವಾರು ಮ್ಯಾಕ್ಸಿಮಮ್ ಸಿನಿಮಾ ಬಿಟ್ಟು 3 ತಿಂಗಳಿಂದ ನಾವು ಪ್ರವಾಸ ಮಾಡ್ತಾನೆ ಇದ್ದೀವಿ ಪ್ರಮೋಷನ್ಸ್ಗೋಸ್ಕರ.
ನನಗೆ ಕನ್ನಡ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ನಾನು ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವ್ರನ್ನ ನೋಡಿ ನನ್ನ ಕನ್ನಡದ ಮೇಲಿರೋ ಅಭಿಮಾನ ದುಪ್ಪಟ್ಟಾಗೋಯ್ತು. ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ, ಎಷ್ಟೇ ಸುಖ ಸಂಪತ್ತಿದ್ರು, ಯಾವ ಜಾತಿ ಇಲ್ಲದೆ, ಯಾವ ಭೇದ ಇಲ್ಲದೆ, ಯಾವ ದುಡ್ಡಿನ ಅಹಂ ಇಲ್ಲದೆ ತುಂಬಾ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸೊ ಅವರಂತ ಕಲಾವಿದರು ನಮ್ಮ ಇಂಡಸ್ಟ್ರಿ ಡೆಫಿನೆಟ್ಲಿ ಬೇಕೇ ಬೇಕು. ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರ್ ಅಲ್ಲ, ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಪಟ್ಟಕ್ಕೆ ಬಂದೇ ಬರ್ತಾರೆ. ಬಿಕಾಸ್ ಅಂತ ಒಳ್ಳೆ ಅಭಿನಯನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಲೋಕ್ ಅವರು ಕೂಡ ಸಿನಿಮಾದಲ್ಲಿದ್ದಾರೆ, ನಮ್ಮ ಜೊತೆ ಇಷ್ಟು ದಿನ ಪ್ರಮೋಷನ್ಸ್ ಅಲ್ಲಿ ಅವರು ಭಾಗಿಯಾಗಿದ್ರು. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಮಾಸ್ಟರ್. ನಿಮ್ ಜೊತೆ ಒಂದು ಫೈಟ್ ಮಾಡಿದ್ದೀವಿ. ಆಬ್ವಿಯಸ್ಲಿ ನಾನು ನಮ್ದು ಮಾಸ್ಟರ್ದು ಅಷ್ಟೊಂದು ಏನೂ ಇಲ್ಲ ಕೆಲಸ, ಅವ್ರ ಪಾಪ ಎಲ್ಲ ಸೈದವ್ರ ಜೊತೆನೆ ಕೆಲಸ ಮಾಡೋರ ಜೊತೆ ಕ್ರಿಕೆಟ್ ಆಡಿರೋ ನೆನಪು ನನಗೆ ಸದಾ ಕಾಲ ನನ್ನ ಮೆಮೊರಿಯಲ್ಲಿರುತ್ತೆ. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ ಇದೆ ಕೇಳೋದು, ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು. ಇನ್ನೊಂದು ವಿಷಯ ಹೇಳಬೇಕು ಆನಂದ್ ಆಡಿಯೋ ಬಗ್ಗೆ. ಯಾವುದೇ ಯಂಗ್ಸ್ಟರ್ಗೆ ಇರ್ಬೋದು, ಆನಂದ್ ಆಡಿಯೋ ಅಂದ್ರೆ ನಾವು ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡ್ ಬಂದಾಗ ಪ್ರೆಸೆಂಟೆಡ್ ಬೈ ಆಡಿಯೋ ಆನ್ ಆನಂದ್ ಆಡಿಯೋ ಅಂತ ಬರುತ್ತೆ. ಅದು ನನ್ನ ಸಿನಿಮಾಗಳಲ್ಲಿ ಇರೋದಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ. ಸರ್ ಇಲ್ಲ, ಬಟ್ ಈ ಒಂದು ಕೂಗೋ ಡೆಫಿನೆಟ್ಲಿ ಕೇಳಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಬಿಟ್ಟಿಲ್ಲ ಅನ್ಸುತ್ತೆ. ನಾವು ಪ್ರಮೋಷನ್ಸ್ ಮಾಡುವಾಗ ಇಲ್ಲಿರೋ ಬಗ್ಗೆ ನಾನು ಖಂಡಿತ ಮಾತಾಡಿದ್ದೀನಿ. ಬಟ್ ಝೈರ್ಗಿರೋ ಫ್ರೆಂಡ್ಸ್ ಅವ್ರು ಯಾರು, ಹಾರಿಸ್ ಇರ್ಬೋದು, ಅಸದ್ ಇರ್ಬೋದು, ಬಾಬು ಇರ್ಬೋದು, ಎವ್ರಿ ಬಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ, ಎಷ್ಟು ಅವ್ರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಇಟ್ ಇಸ್ ಬಿಯಾಂಡ್ ವರ್ಡ್ಸ್. ಝೈದ್ ತುಂಬಾ ಲಕ್ಕಿ ಅಂತ ಅನ್ಸುತ್ತೆ ನಿಮ್ಮಂತ ಫ್ರೆಂಡ್ಸ್ ನ ಪಡೆಯೋಕೆ. ರಘು ಸರ್ ಹೇಳಿದ್ರು, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. ಝೈದ್ ಯು ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಇಷ್ಟ ನಾನು ಹೇಳ್ಬೇಕಾಗಿದ್ದು. ಆದ್ರೆ ಈ ನೀವು ಸಿನಿಮಾ ಕಂಟೆಂಟ್ಗೆ ಕನ್ನಡದಲ್ಲಿ ಅಷ್ಟು ಅಪ್ರಾಪ್ರಿಯೇಟ್ ವರ್ಡ್ ಇದೆ ಅಂತ ಇಂಗ್ಲಿಷ್ ವರ್ಡ್ ಇಟ್ರ, ಅಥವಾ ಇಂಗ್ಲಿಷ್ ಇಟ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಇಟ್ರ, ಅಥವಾ ಏನೋ ಟ್ರೆಂಡ್ ಅನ್ನೋ ಕಾರಣಕ್ಕೆ ಈ ವರ್ಡ್ ಚೂಸ್ ಮಾಡಿ? ಇದು ಎಲ್ಲದೂ ಇದೆ ಸರ್, ನೀವು ಹೇಳಿದ ಅಷ್ಟೂ ಇದೆ. ಇಟ್ಸ್ ಟು ಮೆನಿ ಡೈಮೆನ್ಷನ್ಸ್. ಏನು ಅಂದ್ರೆ, ಮೊದಲನೇದಾಗಿ ಕಲ್ಟ್ ಅಂದ್ರೆ ಒಂದು ಆರಾಧಿಸ ಕೇಳಿಸ್ತಾ ಇದ್ದಾರೆ ಚೆಕ್ ಮಾಡಿ ಬರ್ತಿದೆಯಾ ಈಗ? ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಎಸ್ ಸರ್. ಕಲ್ಟ್ ಅನ್ನೋದು ಆಲ್ಮೋಸ್ಟ್ 2 years ಬಿಫೋರ್ ನಾನು ಸಾಯಿದನ್ನ ಭೇಟಿ ಆಗ ಮುಂಚೆನೆ ನಂದೊಂದು ಬ್ಯಾನರ್ ಇದೆ, ಅದ್ರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದೆ. ಮೊದಲನೇದಾಗಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದ ಕಾರಣ ಏನು ಅಂದ್ರೆ, ಯಾವುದೇ ಸಿನಿಮಾಗಳು ನಮ್ಮ ಬಾಸ್ ಕಲ್ಟಾಗಿ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಕಲ್ಟ್ ಆಗಿದೆ, ಕೊಹ್ಲಿ ಒಂದು 6 ಹೊಡೆದ್ರು ಕಲ್ಟಮ್ಮ, ನಮ್ಮ RCB ಕಲ್ಟಮ್ಮ, ಎಲ್ಲರೂ ಕಲ್ಟ್ ಅಂತ ಕೇಳ್ತಿದೆ. ಈ ಪದ ಚೆನ್ನಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ರಿಜಿಸ್ಟರ್ ಮಾಡಿಸಿಟ್ಟೆ. ಸೊ ತದನಂತರ ಈ ಸಿನಿಮಾ ಮಾಡ್ಬೇಕು ಅಂದಾಗ ಕಲ್ಟ್ ಇಡೋದು ಎಷ್ಟು ಸೂಕ್ತ ಅನ್ನೋದು ನಾನು ಸ್ಟಡಿ ಮಾಡಿದೆ. ಸೊ ಅವಾಗ ಸ್ಟಡಿ ಮಾಡ್ಬೇಕು ಗೊತ್ತಾಯ್ತು, ಅದು ಕಲ್ಚರ್ ಅಲ್ಲಿ ಅರ್ಧ ಭಾಗ ತಗೊಂಡಿರೋದು ಕಲ್ಟ್ ಅಂದ್ರೆ ಅದು ಒಂದು ಕಲ್ಚರ್. ಆಮೇಲೆ ಕಲ್ಟ್ ಅಂದ್ರೆ ಇನ್ನೊಂದು ವಿಷಯ ನನಗೆ ಸಿಕ್ಕಿದ್ದು ನಾನು ಹುಡುಕ್ಬೇಕಾದ್ರೆ, ಆರಾಧನೆ ಅಂದ್ರೆ ಅವನ ಪ್ರೀತಿ ಆರಾಧಕ. ಸೊ ಅದು ಎಲ್ಲಾ ವಿಷಯಗಳಿಂದಲೂ ಈ ಕಥೆಗೆ ಸೂಕ್ತ ಅನ್ನಿಸ್ತು. ಸೊ ಹಾಗಾಗಿ ಯೂತ್ಗೂ ಅದು ಬಾಯಲ್ಲಿದೆ ಕಲ್ಟ್ ಅನ್ನೋದು, ಜೊತೆ ನನ್ನ ಕಥೆಗೂ ಇದೆ, ಜೊತೆ ಆ ಪಾತ್ರದಲ್ಲಿ ಒಂದು ಕಲ್ಟಿಸಮ್ ಇದೆ. ಸೊ ಎಲ್ಲ ಆಂಗ್ಲೂ ನೀಟಾಗಿ ಸೂಟಬಲ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಲ್ಟನ್ನು ಪಾತ್ರ ಆಯ್ಕೆ ಮಾಡಬೇಕು. ಬನಾರಸ್ ಟೈಮಲ್ಲಿ ಫಸ್ಟ್ ಫಿಲಮ್ ಅಲ್ಲಿ, ನಿಮ್ಮ ಫಸ್ಟ್ ಫಿಲಮ್ ಪ್ರಮೋಷನ್ಗಿಂತ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಹ್ಯಾಂಡಲ್ ಮಾಡೋದೇ ಒಂದು ಇದಾಗಬೇಕಿತ್ತು ಅಂತ. ಹೌ ಐ ಪ್ಲಾನ್ ದಿಸ್ ಟೈಮ್? ನೀವು ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವಾಗ? ಹಾಗಂತಾಗಿಲ್ಲ, ನಾನೇ ರಗಡಾಗಿದ್ದೀನಿ ಅಷ್ಟೇ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಯಾವುದೇ ರೀತಿಯಲ್ಲಿ ನಾನು ಅವಮಾನ ಮಾಡಿದ್ದೀನಿ ಅಥವಾ ಕಾಲಿದ್ದೀನಿ, ಅವ್ರ ಇಷ್ಟ, ಅವ್ರ ಖುಷಿ, ಅವ್ರಿಗೆ ಖುಷಿ ಸಿಗ್ತಿದೆಯೋ ಅವ್ರ ಮನಸ್ಸಿಗೆ ಆಗಲಿ, ನಾನು ಸುಮ್ಮನೆ ಇಟ್ಬಿಡ್ತೀನಿ ಅಷ್ಟೇ. Okay, one of the first lessons you have to learn how to handle social media. Okay, ಇನ್ನೊಂದು ನಮಗೆ ಇವಾಗ ಇದ್ದ ವಾತಾವರಣ, I just want to be open. ಪ್ರತಿ ಸತಿ ನಾವೇ ಬರ್ತೀವಿ, there is no language barrier, everyone, but ನಿಮ್ especially being from another religion ಅಂತ ಹೇಳಕ್ಕಾಗಲ್ಲ. Being a Muslim, every time you have to go and tell, no, I want to be an actor, I'm a Muslim but I want to be an actor ಅಂತ. ಹೇಗೆ? That how do you handle that? That's become very every time you have to introduce yourself. Of course ನಮ್ಗೆ ಹರ್ಟ್ ಆಗುತ್ತೆ, ಬೇಜಾರು ಆಗುತ್ತೆ, ಒಂದೊಂದ್ಸತಿ ಕೋಪನೂ ಜಾಸ್ತಿ ಬರುತ್ತೆ. ಆದರೆ ನಾವು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಇಂಡಸ್ಟ್ರಿಗೆ ಕಾರಣ ಮುಂಚೆ ಅದೆಲ್ಲ ನನಗೆ ಗೊತ್ತಿರಲಿಲ್ಲ.
ಇಷ್ಟೊಂದು ಜಾತಿಯು ಒಂದು ಇಷ್ಟೊಂದು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ನಮ್ಮ ಸೌತ್ ಯೂನಿವರ್ಸಿಟಿ ಹೇಳ್ತಾರೆ ನಾನು ಬಂದ ಮೇಲೆ ಗೊತ್ತಾಯಿತು ಒಂದಷ್ಟು ಅಂದರೆ ಆವಾಗಿನ ಫೇಸ್ಬುಕ್ ನ್ಯೂಯಾರ್ಕ್ ಬಂದಿದ್ದೀನಿ. ಸೊ ಬಹುಶಃ ಇಂದ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನೋಡೋಣ ಮೇಡಮ್, ಐ ಥಿಂಕ್ ಸೆಲೆಕ್ಟ್ ಇಸ್ ದ ಬೆಸ್ಟ್ ರಿಪ್ಲೈ ಪ್ರೋಗ್ರಾಮ್ ಅಂತ ಅನ್ಸುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಆ ಪಾತ್ರಕ್ಕೆ ಹೇಗ್ ಬೇಕೋ ಹಾಗೆ ನಾವು ಮೌಲ್ಡ್ ಆಗ್ಬೇಕಾಗತ್ತೆ. ಈಗ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತಾನೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತಾನೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನು, ಇದಕ್ಕೆಲ್ಲ ಅಂತ್ಯ ಆಡೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡ್ಬಾರ್ದು ಅಷ್ಟೇ. ನಾವು ಮಾತಾಡಿಲ್ಲ ಅಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಎಲ್ಲರೂ ಪರಿಸ್ಥಿತಿನೂ ಹಾಗೆ ಇರಲ್ವಲ್ಲ. ಇರಬೇಕು. Don't give a damn. Because I don't give a damn. ಎಷ್ಟೋ ಜನ ನೀವು ಒಂದು ಹೆಣ್ಣು ಹುಡುಗಿಯಾಗಿ ನಾನು ಮಾತ್ರ ಇಲ್ಲ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ತರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರಿಗೆ ಮೆಂಟಲ್ ಸ್ಟ್ರೆಸ್ ಇಂದನೂ ದಪ್ಪ ಆಗ್ತಾರೆ. ರೈಟ್? ಅವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಬೀಂಗ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗ್ಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಾನು ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳಕ್ಕಾಗಲ್ಲ. ಯಾರನ್ನ ಏನಕ್ಕೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ಲರಿಗೂ ಕಿವಿ ಕೊಟ್ಕೊಂಡು ಅಳ್ಬೇಕಾಗತ್ತೆ. ಡೋಂಟ್ ಗಿವ್ ಅ ಡ್ಯಾಮ್. ಎಲ್ಲ ಹೆಣ್ಮಕ್ಳು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿ. ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರನ್ನ ಹೇಳಿದ್ರ ಓಕೆ ಡಿಪ್ರೆಷನ್ ಹೋಗ್ಬೇಕು? ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ತಪ್ಪ ಆಗ್ತದೆ, ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ, ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಾಪಿಂಗ್. ಅದು ನಾನು ಸರ್ಗೆ ತುಂಬ ಬಾರಿ ಹೇಳಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಲುಕ್ ಚಾಪಿಂಗ್. ಹೋಗ್ತಾ 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 ಸರ್ ಹೇಳ್ತೀನಿ, ಇವಾಗ ಬೆಳಗ್ಗೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಮ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟಿಂಗ್ ಆಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಮುಟ್ಟಾಳ್ರು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟಿರೋದು ಸೂಸೈಡ್ ಮಾಡ್ಕೊಳಕ್ಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಕ್ ಹೋಗಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವನ ಯಾರೋ ಏನೋ ಕಮೆಂಟ್ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾಕೆ ಎಲ್ರು ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? am I idiot? am I called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I respond to you. You call me idiot, sorry, get lost. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ನಿಮ್ಗೆಲ್ಲ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಮ್ಮ ಜಯದ್ ಅವರು ತುಂಬಾ ಆತ್ಮೀಯರು, ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಹಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಮೂವಿ ಅಂಡ್ whenever there is a new tune, new song that has come, he used to get very excited. I've heard the songs. That shows his love for cinema and interest. And particularly, of course, Banaras ku tumba kelsa madidru, is very excited. This movie also is worked very hard. He takes it very personally. He gets into the character. He spends a lot of time because I've been interacting with him for something or the other of late. Avaru padro ella kashtake, passion ge, I think this movie should give the success he truly deserves. Rachita avaru ತುಂಬಾ ಸಿನಿಮಾ ಮಾಡಿದ್ದಾರೆ, ಬಟ್ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ವಿಭಿನ್ನ ಪಾತ್ರ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಫಿಲ್ಮ್ಗೆ ದೇರ್ ಇಸ್ ಆಲ್ವೇಸ್ ಡಿಫ್ರೆನ್ಸ್. ಮಲೈಕ ಅವ್ರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವ್ರಿಗೆ, ಅವ್ರ ಹತ್ರ ತುಂಬಾ ಡಿಫ್ರೆಂಟ್ ಜಾನರ್ಸ್ ಕಥೆಗಳೆಲ್ಲ ಇದೆ. ಈ ವಾಂಟ್ಸ್ ಟು ಟೆಲ್ ಆಲ್ ದಿ ಸ್ಟೋರೀಸ್. ಈಸ್ ವೆರಿ ಎಕ್ಸೈಟೆಡ್ ಟು ನರೇಟ್. ಪ್ರೊಡ್ಯೂಸರ್ ಲೋಕಿ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ ಐ ವುಡ್ ಲೈಕ್ ಟು ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಲೆಟ್ಸ್ ಹೋಪ್ this will
we'll start off this year with big hit with this cult movie, and we'll look forward to all your support and the encouragement for Zahid, Anil and the entire team of cult. God bless. Good luck. ಎಲ್ರಿಗೂ ನಮಸ್ಕಾರ. ಹೌಸ್ ದ ಜೋಶ್? ಎಸ್, ಹಿಂಗಿರ್ಬೇಕು ಜೋಶ್. ಯಾಕಂದ್ರೆ ಬರ್ತಾರಂತ ಕಲ್ಟು ಜನವರಿ 23ನೇ ತಾರೀಕು. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದು. ಜಯ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು. ನಾಟ್ ಬಿಕಾಸ್ ನೀವು ಈ ಸಿನಿಮಾ ಹೀರೋ ಅಂತ ಹೇಳ್ತಾ ಇಲ್ಲ, ಬಟ್ ಕರ್ನಾಟಕದಲ್ಲಿ ಯಾವ ತರ ಓಡಾಡಿದ್ರು ಅವ್ನ ಸಿನಿಮಾನ ಗೆಲ್ಲಿಸ್ಬೇಕು, ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಕೆವಿಯನ್ ಸರ್, ಹಾಯ್, ನೈಸ್ ಟು ಮೀಟ್ ಯು ಅಗೇನ್. ರಚಿತಾ ರಾಮ್ ಅವ್ರು ಬಂದಿದ್ದಾರೆ, ಫ್ಯಾನ್ ಆಫ್ ಅವರ್ ಸಿನ್ಸ್ ಅ ಲಾಟ್ ಆಫ್ ಇಯರ್ಸ್. ಅವ್ರ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಮಲೈಕ್ ಅವರಿದ್ದಾರೆ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಹೆಂಗಿದೆ ಅಂತ ನೀವು ಥಿಯೇಟರ್ಗೆ ಬಂದು ನೋಡಿ. ಏನಕ್ಕಂದ್ರೆ ಇವತ್ತು ಪ್ರತಿ ಕನ್ನಡ ಸಿನಿಮಾಗಳನ್ನು ನಾವು ನೋಡಿ ಪ್ರೋತ್ಸಾಹ ನೀಡುವಂತ ಟೈಮ್ ಬಂದಿದೆ. ಕನ್ನಡಿಗರಾಗಿ ಈ ಸಿನಿಮಾ ನೋಡೋಣ, ಪ್ರತಿ ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ. ಕಲ್ಟ್ ಒಳ್ಳೇದಾಗ್ಲಿ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಥ್ಯಾಂಕ್ ಯು ಟು ಅನಿಲ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ನಾನು ಈ ಕ್ಯಾರೆಕ್ಟರ್ನ ಆಕ್ಚುಲಿ ಪ್ಲೇ ಮಾಡ್ತೀನಿ ಅಂತ. ನಾನು ಕ್ಯಾರೆಕ್ಟರ್ ಬಗ್ಗೆ ಏನೂ ಹೇಳಂಗಿಲ್ಲ, ಬಿಕಾಸ್ ನನ್ನನ್ನ ಎಲ್ಲೂ ಇಟ್ ಈಸ್ ಅ ಫುಲ್ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ದ ಹೋಲ್ ಫಿಲ್ಮ್ ಅಂತ ಅನ್ಸುತ್ತೆ. ಸೊ ನಾನು ಅದನ್ನ ಹಂಗೆ ಇಟ್ಕೊಂಡು ಐ ಥಿಂಕ್ 23ಗೆ ವೇಟ್ ಮಾಡೋಣ ಟು ಸಿ ದಟ್ ಕ್ಯಾರೆಕ್ಟರ್ ಕಮ್ ಔಟ್ ಇನ್ ರಿಯಲ್. ಅಂಡ್ ಆಡಿಯನ್ಸ್ ಖಂಡಿತ ನನ್ನ ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ ಆಲ್ ಥ್ರೂ ದಿಸ್ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕಟ್ ತಂಡದ ಹೀರೋ ಜಾಹಿದ್ ಖಾನ್ ಅವರೇ, ಹಾಗೂ ರಚಿತಾ ರಾಮ್ ಮೇಡಮ್, ಹಾಗೂ ಮಲೈಕಾ ಮೇಡಮ್, ನಿರ್ದೇಶಕರಾದ ಅನಿಲ್ ಕುಮಾರ್, ಹಾಗೂ ರಂಗನಾಥ್ ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ವಂದನೆಗಳು. ಮೊದಲನೇ ನಿರ್ಮಾಣದ ಸಿನಿಮಾ ಎಷ್ಟು ಪ್ರೀತಿಯಿಂದ ನನ್ನ ಮೊದಲ ನಿರ್ಮಾಪಕನಾಗಿ ಈ ಕಲ್ಟ್ ಚಿತ್ರವನ್ನು ನಿರ್ಮಿಸಿದ್ದೇನೆ. ಹಾಗೂ ಕಲ್ಟ್ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಪ್ರತಿಯೊಂದು ವಿಷಯವನ್ನು ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಆಕ್ಚುಲಿ ಈ ತರ ಪ್ರೊಡ್ಯೂಸರ್ ಸಿಗೋದಕ್ಕೂ ಡೈರೆಕ್ಟರ್ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಪ್ರೆಷರ್ ಹಾಕಿರ್ತಾರೆ, ಇಲ್ಲ ಇಷ್ಟ ಕೊಡೋದು, ಈ ಲೊಕೇಶನ್ ಕೊಡಲ್ಲ, ಅದು ಕೊಡಲ್ಲ ಅಂತ. ಅದು ಯಾವತ್ತು ನಮ್ಗೆ ಆ ಸಮಸ್ಯೆನೇ ಬರಲಿಲ್ಲ. ಥ್ಯಾಂಕ್ ಯು ಲಕ್ಕಿ ಸರ್. ಆಮೇಲೆ ಆ 3 ದಿನ ಏನ್ ನನಗೆ ಸಿಕ್ಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಅವ್ರು ಮಾತಾಡಿರೋದು, ಇದಕ್ಕಿಂತ ಜಾಸ್ತಿ ಮಾತಾಡಿ ಯಾವತ್ತು ಕೇಳಿಲ್ಲ. ಮತ್ತೆ ಸತತ 1.5 ಇಯರ್ ತುಂಬಾ ಏನು ನಮ್ಮ ಅರ್ಜುನ್ ಜನ್ಯ ಅವ್ರು ಹೇಳಿದ್ರು ಅವಾಗಲೇ, ಇಡೀ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದು ಖಂಡಿತ ಹೌದು. ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ವಿ ಇಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ಮಾಸ್ಟರ್ ಇಲ್ಲೇ ಇದ್ದಾರೆ, ಮತ್ತೆ ನಮ್ಮ ಎಡಿಟರ್ ಕೆ ಪ್ರಕಾಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದ್ರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾಹಿದ್ ಅವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಯಾಕಂದ್ರೆ ಕೊನೆಗಳ ಶುರು ಆದ್ರೆ ಅದು ನಿಲ್ಲಲ್ಲ. ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡ್ಬಿಟ್ಟು ಮಿಕ್ಕದ ಬಗ್ಗೆ ಹೇಳ್ಬಿಡ್ತಾರೆ. ಈಗ ಏನ್ ನೋಡಿದ್ರಿ, ನಮ್ದೊಂದು ಉತ್ಸವ ಜಾಹಿದ್ ಓಡಾಡಿರೋಂಥದ್ದು ಸಿನಿಮಾ ಪ್ರಮೋಷನ್ಗೆ. ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ಬಿಡ್ತಿದ್ರಿ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಓಡಾಡಿದ್ರಿ. ಅಷ್ಟು ಎಫರ್ಟ್, ಡೆಡಿಕೇಶನ್ ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತರೆಗೂ ನಾನು ನೋಡಿಲ್ಲ. ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟೇ ಎಫರ್ಟ್. ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ, ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರು ಅಂತ ನನ್ಗೆ ಯಾವತ್ತೂ ಅನ್ನಿಸ್ತಿಲ್ಲ. ಯಾಕಂದ್ರೆ ನಾನು ನಾನು ಪ್ರಿಪೇರ್ ಆಗಿರ್ತೀನಿ. ಹೊಸ ಇರೋಂಥ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿದೆ ಕೂಡ, ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಅನ್ನೋದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗ್ಲಿಲ್ಲ. ಯಾಕಂದ್ರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ. ಆಕ್ಚುಲಿ ನಿಮ್ಮಲ್ಲಿರೋ ಹಾರ್ಡ್ ವರ್ಕ್, ಆ ಪ್ರಾಮಾಣಿಕತೆ, ಮತ್ತೆ ಸಿನಿಮಾನ ತಲುಪಿಸ್ಬೇಕು ಮನೆಗೂ ಅನ್ನೋದೊಂದು ಏನೋ ಒಂದು ನಿಲುವು, ಒಂದು ಏನಿದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನ ಆ ಜಾಗ ತಗೊಂಡು ನಿಲ್ಸುತ್ತೆ. ನೀವು ಫಸ್ಟ್ ಟೈಮ್ ಏನೋ ಪ್ರೊಡ್ಯೂಸರ್ ನೀವು ನನ್ಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತಾಡಿದ್ರಿ, ಒಂದೇ ಸರ್ ನಂದು ರಿಕ್ವೆಸ್ಟು, ಒಂದು ಸಿನಿಮಾ ರಿಲೀಸ್ ಆಗೋರ್ಗು ನಾವು ಬಿಟ್ಟು ಹೋಗ್ಬಾರ್ದು ಅಂತ. 23rd ಕಟ್ಔಟ್ ನಿಲ್ಸೋರ್ಗು ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ.
ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಕನ್ನಡಕ್ಕೆ ಕಲಾವಿದರು, ಹೀರೋಗಳು, ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಅಷ್ಟು ಕೊರತೆ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ, ದೂರವಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ, ಹೊಸಬರಿಗೆ ನಿರ್ಮಾಪಕರಿಲ್ಲ. ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಹಿದ್ ಖಾನ್ ಮೊದಲನೇ ಸ್ಥಾನದಲ್ಲಿ. ಈ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿಮಾ ಮುಖಾಂತರ ನಾನು ಪ್ರಾಮಿಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್. ಇನ್ನು ಮಾಸ್ಟರ್ ಹತ್ರನೇ ಬಂದ್ಬಿಡ್ತೀನಿ. ರವಿ ವರ್ಮಾ ಮಾಸ್ಟರ್ ಬಂದ್ರು. ಸರ್, ಫಸ್ಟ್ ಸಿನಿಮಾಲಿ ಬನಾರಸ್ ಅಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನೀವು ಹೀರೋ, ಮಾಡ್ತಾರ ಫೈಟ್ ಅಂತ. ಬನ್ನಿ ಮಾಸ್ಟರ್, ಓಕೆ, ನಂಗೇನ್ ಪ್ರಾಬ್ಲಮ್ ಇಲ್ಲ, ಸ್ಟೈಲಾಗಿ ನಡ್ಕೊಂಬರ ಕೇಳಿ ಸಾಕು. ಆ ಸ್ಟೈಲಾಗಿ ನಡ್ಕೊಂಬಂದ್ರೆ ನಾನು ತೆಗೆದು ಬಿಡ್ತೀನಿ ಅಂತ. ಸ್ಟೈಲಾಗಿ ನಡ್ಕೊಂಬರಲ್ಲ ನೀವು. ಫೈಟ್ ಕೆಲವು ತುಣುಕು ಅಷ್ಟೇ ನೋಡಿದ್ರಿ. ಸಿನಿಮಾದಲ್ಲಿ 3 ಫೈಟ್ ಇದೆ. 3 ಫೈಟನ್ನು ಜಾಹಿದ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ತರ ಅವ್ರು ಮಾಡಿದ್ದಾರೆ. ಆಕ್ಚುಲಿ ಆಕ್ಷನ್ ಇರೋ ತರ ಅನ್ಕೊಂಡಿಲ್ಲ ನಾನು ಬನಾರಸ್ ನೋಡಿದಾಗ. ಚಾಕ್ಲೇಟ್ ಹೀರೋ, ಲವರ್ ಬಾಯ್ ಅನ್ಕೊಂಡಿದ್ದೆ. ಬಟ್ ಆಕ್ಷನ್ ಅಲ್ಲೂ ಈ ಸಿನಿಮಾದಲ್ಲಿ ಅವರು ಇಸ್ ಕಿಲ್ಡ್ ಇಟ್. ಇನ್ನ ಥ್ಯಾಂಕ್ ಯು ಮಾಸ್ಟರ್, ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ 3 ಫೈಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನ ಮಲೈಕಾ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು. ಉಪಾಧ್ಯಕ್ಷ ಮೊದಲನೇ ಸಿನಿಮಾ, ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ದು. ಅಲ್ಲೇ ನನಗೆ ತುಂಬಾ ಇಂಪ್ರೆಸ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾನೇ ಟಫೆಸ್ಟ್ ಕ್ಯಾರೆಕ್ಟರ್. ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ 2 ಶೇಡ್ ಇದೆ. ಸೊ ಅವರೊಬ್ರಿಗೆ ಅಲ್ಲ, ರಚಿತಾ ಅವ್ರದ್ದು 2 ಶೇಡ್ ಇದೆ, ಜಾಹಿದ್ ಅವ್ರದ್ದು 3 ಶೇಡ್ ಇದೆ. ಸೊ ಅಂತ ಪಾತ್ರನ ತುಂಬಾ ಲೀಲಾಚಾರವಾಗಿ ಅಭಿನಯಿಸಿದ್ರೆ. ಯಾಕಂದ್ರೆ ಎದುರುಗಡೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ, ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟ್ ಅಷ್ಟೇ ಅಭಿನಯಿಸಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ನೀವು ಅದನ್ನ ಅದ್ಭುತವಾಗಿ 2 ಶೇಡ್ ಅನ್ನು ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಮಲೈಕಾ. ಇನ್ನ ನಮ್ಮ ಡಿಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ಚಿಕ್ಕದಾಗಿ ಸ್ಮೈಲ್ ಬರ್ತಾ ಇದೆ, ದೊಡ್ಡದಾಗಿ ಬರಲಿ. ರಚಿತಾ ರಾಮ್ ಅವರು ಆಕ್ಚುಲಿ ನಾವು ಫಸ್ಟ್ ಮಲ್ಪಲ್ಲಿ ನಮ್ಮ ಅವರ ಕಾಂಬಿನೇಷನ್ ಅಂದ್ರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿದ್ದು. ಅವಾಗಿನ್ನು ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ, ಬರ್ತಿದ್ರು, ಆಕ್ಟ್ ಮಾಡ್ತಿದ್ರು, ಹೋಗ್ತಿದ್ರು. ಆಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ. ಹಂಪಿಲಿ ಅವಾಗ ಜಾಹಿದ್ ಅವರು ಇರ್ಲಿಲ್ಲ, ಮಲಾಯಿಕಾ ಬೇರೆ ಯಾರು ಇರ್ಲಿಲ್ಲ, ಬರೀ ರಚಿತಾರಾಮ್ ಅವ್ರು ಒಬ್ಬರೇ ಇದ್ರು. ಆಮೇಲೆ ಲೇಟರ್ ಆನ್ ರಘು ಸರ್ ಜಾಯ್ನ್ ಆದ್ರು. ಆ ಟೈಮಲ್ಲಿ ತುಂಬಾ ನಾವು ಶೇರ್ ಮಾಡ್ಕೊಂಡಿದ್ವಿ. ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೀರಿಯನ್ಸ್, ಅಲ್ಲಿಂದ ಅವರ ನನ್ನ ರಿಲೇಶನ್ಶಿಪ್ ತುಂಬಾ, ಅಂದ್ರೆ ಅವ್ರ ರಿಲೇಶನ್ಶಿಪ್, ಅವ್ರ ಫ್ರೆಂಡ್ಶಿಪ್, ಅವ್ರ ಶಿ ಇಸ್ ಎ ವೆರಿ ಎಮೋಷನಲ್ ಲೇಡಿ. ಅದು ನನ್ಗೆ ತುಂಬಾ ಖುಷಿ ಕೊಟ್ಟು. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಅಂತ ಮಾಡಿರುವಂತ ನಟಿ ಅವರು. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರೋಂಥ ನಟಿ. ಸ್ವಲ್ಪನೂ ಒಂದು ಚೂರು ಅಹಂ ಇಲ್ಲದೆ, ಮಾತುಗಳಲ್ಲಾಗ್ಲಿ, ನಡ್ಕೊಳ್ಳೋ ರೀತಿಲಾಗ್ಲಿ, ಅವ್ರು ತುಂಬಾ ಅವ್ರ ಬಾಂಡಿಂಗು, ನಿಮ್ಮ ಸ್ನೇಹನೇ ನನಗೆ ತುಂಬಾ ಇಷ್ಟ ರಚಿತಾ. ನಿಮ್ಮ ಮಾತಾಗ್ಲಿ ಪ್ರತಿಯೊಂದನು. ಆಮೇಲೆ ಇಡೀ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ, ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ, ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಅವ್ರ ಪಾತ್ರ ತುಂಬಾ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಪಾತ್ರ, ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ. ಇನ್ನು ರಘು ಸರ್ ನಾನು ಕಾಣೋದ್ರ ಬಗ್ಗೆ ಪ್ರಕಟಣೆಯಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅವ್ರೊಂಥರ ಅವ್ರು ನಮ್ಮನೆ ಫ್ಯಾಮಿಲಿ ಮೆಂಬರ್, ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ತರ, ಅಷ್ಟು ಕ್ಲೋಸ್. ಈಗ ಬೇರೆ ರಾಜರಾಜೇಶ್ವರಿ ನಗರಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ಮನೆಗೆ ಬೇರೆ ಹತ್ರ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಕ್ಬಿಡ್ತೀವಿ. ಶೂಟಿಂಗ್ ಇದ್ರೆ ಡೇ ಟೈಮ್ ಶೂಟಿಂಗ್ ಇಲ್ಲ ಅಂದ್ರೆ ನೈಟ್ ಟೈಮ್ ಸಿಗ್ತಾ ಇರ್ತೀವಿ. ಸೊ ಅವರು ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ, ಅವರ ಅನುಭವಗಳನ್ನ ಸಾಕಷ್ಟು ನನ್ಗೆ ಹಂಚ್ಕೊಂಡಿದ್ದಾರೆ. ಅವರಿಂದ ಕಲ್ತಿರೋದೇ ಹೆಚ್ಚು. ಆಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬಾ ಚರ್ಚೆ ಮಾಡ್ತಾರೆ. ಈಸ್ ಎ ಲೈಬ್ರರಿ. ಯಾಕಂದ್ರೆ ಅವ್ರು ತುಂಬಾ ಪುಸ್ತಕಗಳು ಆದಂತ ಹವ್ಯಾಸ ಇರುವಂತ ವ್ಯಕ್ತಿತ್ವ ರಘು ಸರ್ದು. ನನಗೆ ಪುಸ್ತಕಗಳು ಓದೋದ್ ಕಂಡ್ರೆ ಇಷ್ಟ, ನನಗೂ ಓದೋದು ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, 10 ಪೇಜ್ ಓದೋಷ್ಟಕ್ಕೆ ನಿದ್ದೆ ಬರುತ್ತೆ, ಇಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಅತಿ ಹೆಚ್ಚು ಓದೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಸೆ ಪಡ್ತೀನಿ. ಅದ್ರಲ್ಲಿ ರಘು ಸರ್ ಒಬ್ರು. ಅವ್ರು ನೀವು ಲೈಬ್ರರಿ ಅಂತ ಹೇಳೋದು ತಪ್ಪಲ್ಲ ಸರ್, ಯಾಕಂದ್ರೆ ನೀವು ಯಾವಾಗ ಕೂತ್ಕೊಂಡ್ರೆ ರಂಗಭೂಮಿಯಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ರಘು ಸರ್. ಥ್ಯಾಂಕ್ ಯು ಸೊ ಮಚ್. ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ದೀನಿ. ಇನ್ನು ಅವರು ನೆಕ್ಸ್ಟ್ ನೀವು ಕೇಳೋ ಕ್ವಶನ್ಗೆ ಸುಪ್ರೀತ್ ಅವರು, ಯಾಕಂದ್ರೆ ಇಲ್ಲಿವರೆಗೂ ನಾವೇನೋ ಸಿನಿಮಾ ಮಾಡಿದ್ವಿ, ಈ ಡಿಸ್ಟ್ರಿಬ್ಯೂಷನ್ ಸಿನಿಮಾ ತಂದ್ಬಿಟ್ಟು ಸ್ಕ್ರೀನ್ ಅಲ್ಲಿ ನಿಲ್ಸೋದಿದೆಯಲ್ಲ,
ತೆರೆ ಮೇಲೆ. ಅದು ತುಂಬಾ ಇವತ್ತು ದೊಡ್ಡ ಮಾಫಿಯಾ. ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ಒಬ್ರು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಸುಪ್ರೀತ್ ಅವರು, KVM ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಿಮ್ಮ ಸಹಕಾರ ನಮಗೆ ಸದಾ ಇರುತ್ತೆ, ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಸುಪ್ರೀತ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ, ನೀವು ಕ್ವಶನ್ ಕೇಳಿದ್ರೆ ನಾವು ಮಾತಾಡ್ತಾ ಹೋಗ್ತೀವಿ. ಕಂಡು ಯಾಕೆ ನೋಡ್ಬೇಕು ಅಂತ ಒಂದೈದು ವಿಶೇಷವಾದ ವಿಷಯ ಹೇಳಿ. ಕಂಡು ಯಾಕೆ ನೋಡ್ಬೇಕು ಅಂದ್ರೆ ಸರ್, ಮೊದಲನೇದಾಗಿ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ ಆ ಸಿನಿಮಾ ಇದಲ್ಲ, ಇದು ಕನ್ನಡ ಸಿನಿಮಾನೇ. ಕನ್ನಡಿಗರಿಗೋಸ್ಕರ ಮಾಡಿರೋಂಥ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರ ಮಾಡಿರೋ ಸಿನಿಮಾ. ಆಮೇಲೆ ವಾಸು ಸರ್ ಮಧ್ಯೆ ಯಾಕೆ ಇಂಗ್ಲಿಷ್ ಟೈಟ್ ಇಟ್ಟಿದ್ರಿ ಅಂತ ಕೇಳ್ಬಿಡಿ ದಯವಿಟ್ಟು. ಕನ್ನಡ ಪ್ರೇಕ್ಷಕರು ಅಂದ್ರೆ ಇತ್ತೀಚೆಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ. ದೊಡ್ಡವ್ರು ಮಾಡಲಿ, ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಾರೆ. ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ನೆಲದ ಫೀಲು. ಆಮೇಲೆ ಕೆಲವು ಸರಿ ನಾವು ನೋಡ್ತಿರ್ತೀವಿ, ಎಷ್ಟೋ ಕಡೆ ಕೇಳ್ತಿರ್ತಾರೆ. ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ, ಸಾಕು ನಮ್ಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು, ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ ಏನ್ ಕಮೆಂಟ್ ಅಲ್ಲಿ ಮತ್ತೆ ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಲ್ಟ್ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಸಖತ್ ಎಮೋಷನಲ್ ಆಗಿ ಸಿನಿಮಾ ನೋಡ್ತೀರಾ. ಕಲ್ಟ್ ಅಂದ ತಕ್ಷಣ ಏನೋ ಬರೀ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ, ನಾವು ವಿಷಯ ಒಳಗಡೆ ಏನಿದೆ, ಗಿಫ್ಟ್ ಒಳಗಡೆ ಏನ್ ಗಿಫ್ಟ್ ಇದೆ ಅನ್ನೋದಕ್ಕಿಂತ ಅದು ಹ್ಯಾಂಪರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರಿಗೆ ಇಷ್ಟಪಡತ್ತಂತ ಒಂದು ಹ್ಯಾಂಪರ್ ಮಾಡಿ ಒಳಗೆ ಕರೆದು ಅವ್ರಿಗೆ ವಿಷಯನ ಹೇಳ್ತಾ ಇದೀವಿ. ಸಾಕಷ್ಟು ವಿಷಯಗಳಿದೆ ಸರ್, ತುಂಬಾ ಒಳ್ಳೆ ವಿಷಯಗಳಿದೆ, ತುಂಬಾ ಒಳ್ಳೆ ಫೀಲ್ ಇದೆ. ಏನೋ ಒಂದಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷದಿಂದ. ಒಂದು ಒಳ್ಳೆ ಈ ಥರದೊಂದು ಗುಡ್ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಆ ಸಿನಿಮಾ ಕಲ್ಟ್ ಆಗುತ್ತೆ. ಅದು 100% ಅದಕ್ಕೋಸ್ಕರ ಕಲ್ಟ್ ಸಿನಿಮಾ ನೋಡ್ಬೇಕು. ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ, ಎಕ್ಸ್ಪೆಷಲಿ ಈಗಿನ ಜನರೇಷನ್. ನಾವು ಯಂಗ್ ಜನರೇಷನ್ ಏನಿದೆ, ಆ ಜನರೇಷನ್ ಮತ್ತೆ ಆ ಜನರೇಷನ್ ಪೇರೆಂಟ್ಸ್ ನೋಡ್ಲೇಬೇಕಾದಂತ ಸಿನಿಮಾ ಇದು. ಸೊ ಆ ವಿಷಯಗಳು ಎಲ್ಲರಿಗೂ ತಲುಪಲೇಬೇಕಾಗಿದೆ. ಸೊ ಅಂತ ಒಂದು ವಿಷಯ ಇಟ್ಕೊಂಡು ಮಾಡಿರುವಂತ ಸಿನಿಮಾನ ಕಲ್ಟ್. ಎಲ್ಲರಿಗೂ ನಮಸ್ತೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಮೂವಿ. ಸೊ ನಮ್ಮ ಸಿನಿಮಾನ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಮೋರ್ ಓವರ್ ಈ ಸಲ ಜಾಯದ್ ಸರ್ ಓಡಾಡೋದು ಹೆಂಗಿದೆ ಅಂತಂದರೆ, ಯಾವಾಗ ಸಿಕ್ಕಿದ್ರು ನಾನು ನಾಳೆ ಅಲ್ಲಿ ಹೋಗ್ತಾ ಇದ್ದೀನಿ, ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ನಿನ್ನೆ ಇಲ್ಲಿಂದ ಬಂದೆ, ಅದನ್ನೇ ಹೇಳ್ತೀನಿ. ಒಂದಿನ ಇವತ್ತೊಂದೇ ದಿನ ಇಲ್ಲೋ, ಇವತ್ತು ಮಧ್ಯಾಹ್ನ ಸಿಕ್ಕಿದಾಗ ಅವ್ರು ಹೇಳಿದ್ದು ಅಂತಂದರೆ, ಇವತ್ತೆಲ್ಲೂ ಟ್ರಾವೆಲ್ ಇಲ್ಲ ಸರ್, ಈವ್ನಿಂಗ್ ಒಂದು ಇವೆಂಟ್, ನಮ್ಮದೇ ಇವೆಂಟ್ ಇದೆ ಅಂತ ಹೇಳಿದ್ಬಿಟ್ರೆ, ತಿರ್ಗಿ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಇದೆ ಹೊರಡೋದು. ಸೊ ಮೋರ್ ದನ್ ಎನಿಥಿಂಗ್ ಸಿನಿಮಾದ ಸಾಂಗು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ. ಯಾವಾಗಲೂ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ, ಸಿನಿಮಾ 50% ಗೆದ್ದಾಗೆ, 50% ಆ ಸಿನಿಮಾ ಗೆದ್ದಾಗೆ. ಯಾಕಂದರೆ ಆಡಿಯನ್ಸು ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ. ಈ ಸಿನಿಮಾನು ಸಹ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಮತ್ತು ಅನಿಲ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇವರಿಬ್ಬರು ಕಾಂಬಿನೇಷನ್ ಯಾವಾಗಲೂ ವರ್ಕ್ ಆಗಿದೆ. ಎಸ್ಪೆಷಲಿ ಫಾರ್ ಅವ್ರು ಮಾಡಿರ್ತಕ್ಕಂಥ, ಅವ್ರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಟ್ರೈಲರ್ ನೋಡಿದ್ವಿ. ಟ್ರೈಲರ್ ಆಲ್ಸೋ ಏನಂತಂದರೆ, ನನಗೆ ಕೆಲವೊಂದು ಸೀನ್ಸ್ ತೋರಿಸಿದ್ರು, ಬಟ್ ಟ್ರೈಲರ್ ನಾನು ತುಂಬ ಇಂಪ್ರೆಸ್ ಆದೆ ಟ್ರೈಲ್ ನೋಡಿದ್ಮೇಲೆ. ಐ ಲೈಕ್ ಇಟ್ ಅ ಲಾಟ್. ಸೊ ಎಲ್ಲ ಬರೋ ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪೈರಸಿ ವಿಚಾರವಾಗಿ ಏನಾದ್ರು ಪ್ಲಾನ್ ಆಗಿದೆ ಕಂಟ್ರೋಲ್ ಮಾಡಿ ಸರ್? ಪೈರಸಿ ಅನ್ನೋದು ನೋಡಿ ಸರ್, ಇದುವರೆಗೂ ಅದಕ್ಕೆ ಒಂದು ಸೊಲ್ಯೂಷನ್ ಇದುವರೆಗೂ ಸಿಕ್ಕಿಲ್ಲ. ಸೊ ಪೈರಸಿ ಅನ್ನೋದು ಇವತ್ತೇನಾಗಿದೆ, ಡಿಜಿಟಲ್ ಇರೋದ್ರಿಂದ ಪೈರಸಿ ಮಾಡೋದು ತುಂಬ ಈಸಿ. ನಾವೇನು ಮಾಡ್ಬೋದು ಅಂತಂದರೆ, ಬಂದಿರತಕ್ಕಂಥ ಲಿಂಕ್ಸ್ನ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿವ್ಯೂ ಮಾಡ್ಬೋದು, ಅದಕ್ಕೆ ನಡೀತಾ ಇದೆ. ಬಟ್ ಅದೊಂದು ಮಿತ್ ಆಗಿದೆ. ಅದನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಅದನ್ನು ಗೌರ್ಮೆಂಟ್ ಇನ್ವಾಲ್ವ್ ಮಾಡಬೇಕೆ ಹೊರತು ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸರ್. ಯಾಕಂದರೆ ಯಾವ ಸರ್ವರು ಸಹ ಇಂಡಿಯಾದಲ್ಲಿಲ್ಲ. ಈಗ ನಮ್ಮ ಇಂಡಿಯನ್ ಆ್ಯಪ್ ಟೆಲಿಗ್ರಾಮ್, ಇಟ್ ಈಸ್ ಇಂಡಿಯನ್ ಬೇಸ್ಡ್ ಆ್ಯಪ್. ಬಟ್ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನೆಕ್ಸ್ಟ್ ಫ್ರೈಡೇ ಬರ್ತಕ್ಕಂಥ ಸಿನಿಮಾನ ಅವರೇ ಅನೌನ್ಸ್ ಮಾಡಿರ್ತಾರೆ ಆಲ್ರೆಡಿ. ಬಿ ರೆಡಿ ಟು ವಾಚ್ ಮೂವಿ ಆನ್ ಸೋ ಅಂಡ್ ಸೋ ಡೇಟ್ ಆನ್ ಸೋ ಅಂಡ್ ಸೋ ಟೈಮ್ ಅಂತ. ಸೊ ಇದನ್ನೆಲ್ಲ ಏನಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಅದನ್ನು ಸ್ಟಾಪ್ ಮಾಡಬೇಕು ಸರ್.